ತುಂಬ ಜನ ಇದನ್ನು ಕೇಳ್ತಾ ಇದ್ದೀರಾ, ರಿಪೋರ್ಟ್ ಬರ್ತಿಲ್ಲ ನಮಗೆ, ರಿಪೋರ್ಟ್ ಮೆಸೇಜ್ ಬರ್ತಿಲ್ಲ, ಫ್ರೀ ರಿಪೋರ್ಟ್ ಬೇಕು, ರಿಪೋರ್ಟ್ ಆಕ್ಸೆಸ್ ಕೊಡಿ ಅಂತ. ಚಾನಲ್ ಸ್ಟಾರ್ಟ್ ಮಾಡಿದಾಗ ಎಲ್ಲದರಲ್ಲೂ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ಇನ್ಸ್ಟಾಗ್ರಾಮಲ್ಲಿ ರಿಪ್ಲೈ ಹೋಗ್ತಿತ್ತು, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳಿದ್ರು, ಟೆಲಿಗ್ರಾಮಲ್ಲಿ ಆ್ಯಕ್ಟಿವ್ ಇತ್ತು, ಟೆಲಿಗ್ರಾಮಲ್ಲಿ ಮೆಸೇಜ್ಗಳು ಹೋಗ್ತಿತ್ತು, ವಾಟ್ಸಪ್ಪಲ್ಲೂ ಇತ್ತು. ಸೊ 4-5 ಪ್ಲ್ಯಾಟ್ಫಾರ್ಮಲ್ಲಿ ಅಟ್ ಎ ಟೈಮ್ ರೆಸ್ಪಾಂಡರಲ್ಲಿ ಮೆಸೇಜ್ ಹೋಗ್ತಿತ್ತು. ಆ ರೆಸ್ಪಾಂಡರ್ ಅಂತ ಸಾಫ್ಟ್ವೇರ್ ಇರುತ್ತೆ, ಅದ್ರಲ್ಲಿ ನಿಮ್ಗೆ ರೆಸ್ಪಾಂಡ್ ಆಗ್ತಿತ್ತು. ಬಟ್ ಅದು ಟ್ಯೂನಿಂಗ್ ಆಗ್ತಿರಲಿಲ್ಲ, ಮೆಸೇಜ್ಗಳು ಸ್ಪ್ಲಿಟ್ ಆಗ್ತಿರಲಿಲ್ಲ, ಅಪ್ಡೇಟ್ ಆಗ್ತಿರಲಿಲ್ಲ, ಸಿಂಗಲ್ ಮೆಸೇಜ್ ಮಾತ್ರ ಹೋಗ್ತಿತ್ತು. ಆಮೇಲೆ ಏನು ಮಾಡಿದ್ವಿ, ಅದನ್ನು ಟ್ಯೂನ್ ಮಾಡಿದ್ವಿ, ಸ್ವಲ್ಪ ಸಾಫ್ಟ್ವೇರ್ ಕಡೆ ಡೈವರ್ಟ್ ಮಾಡಿ. ಬೇರೆ ಯಾರಿಗೊಬ್ರು ಡೆವಲಪ್ ಮಾಡ್ತಾಯಿದ್ರು, ಒಬ್ಬರು ಡೆವಲಪರು, ಅವರಿಂದ ನಾವೇನು ಮಾಡಿದ್ವಿ, ಸಿಂಪಲ್ ವರ್ಷನ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಪ್ರಾಕ್ಟಿಕಲಿ ಫ್ರೀ ಇರೋ ಥರ ಏನೋ ಮಾಡಿದ್ವಿ. ಆಯಿತಾ. ಎಲ್ಲಿವರೆಗೂ ನಮಗೆ ಅಂದರೆ ಆ ಒಂದು ಮೂಮೆಂಟ್ವರೆಗೂ ಸಾಫ್ಟ್ವೇರ್ ಮಾಡಬೇಕು, ಕನ್ಸಲ್ಟೇಷನ್ಸ್, ಅಪಾಯಿಂಟ್ಮೆಂಟ್ಸ್ ವಗೇರ ನಮ್ಮದೊಂದು ಇಂಟೆನ್ಷನ್ ಇರಲಿಲ್ಲ. ಆ್ಯಂಡ್ ಯೂಟ್ಯೂಬ್ ಡೇ 1 ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ಕಂಪ್ಲೀಟ್ ಎಲ್ಲನೂ ಒಂದು ಬೇಸಿಕ್ ಕ್ಲಾಸಸಲ್ಲಿ ಏನು ಕಲಿತೀರೋ ಎಲ್ಲನೂ ಕೂಡ ಯೂಟ್ಯೂಬಲ್ಲಿ ಶೇರ್ ಮಾಡಿದ ಮೇಯ್ನ್ ರೀಸನ್ ಬಂದು ಇದೇನೆ. ಗೊತ್ತಿರಬೇಕು ಜನಗಳಿಗೆ ಏನು ಮಾಡ್ತಿದ್ದೀವಿ, ಏನು ಕೊಡ್ತಿದ್ದೀವಿ, ಏನಕ್ಕೆ ನಾವು ದುಡ್ಡು ಹಾಕ್ತಿದ್ದೀವಿ ಅಥವಾ ಯಾರನ್ನು ನಂಬ್ತಿದ್ದೀವಿ, ಇದು ಗೊತ್ತಿರಬೇಕು ಅನ್ನೋ ಒಂದು ಕಾರಣಕ್ಕೆ ಏನು ಮಾಡಿದ್ದೆ, ನನಗೆ ಗೊತ್ತಿರೋದನ್ನ ನಾನು ಶೇರ್ ಮಾಡ್ತಾ ಹೋಗ್ತಿದ್ದೆ. ಒಂದು ಕನ್ಸಲ್ಟೇಷನ್ ಚಾನಲ್ ಆಗಿದ್ದು ಇರಲಿಲ್ಲ. ಆ್ಯಂಡ್ ಸಾಫ್ಟ್ವೇರ್ ಕೂಡ ಅಷ್ಟೇ, ಒನ್ ಟೈಮ್ ನಾವು ಸ್ಟಾರ್ಟ್ ಮಾಡಿದ್ವಿ ಅಂದರೆ ಸ್ವಲ್ಪ ಮೇಂಟೆನೆನ್ಸ್ ತಿಂತಿತ್ತು, ಬಟ್ ನಡೀತಿತ್ತು. ಯಾರೋ ಒಬ್ಬರು ಡೊನೇಟ್ ಮಾಡ್ತಿರೋ, ಯಾರೋ ಒಬ್ರು ಇದು ಮಾಡ್ತಿರೋ, ನಡೀತಾ ಇತ್ತಿದ್ದು, ಅಲ್ಲಿಗೆ ಹೋಗ್ತಿತ್ತು. ಇದರಿಂದ ಲಾಭ ಆಗಲಿ ನಷ್ಟ ಆಗಲಿ ಬೇಕಿರಲಿಲ್ಲ. ಯಾರೋ ಒಂದು ವ್ಯಕ್ತಿಗೆ ಹೋಗಬೇಕು ಅನ್ನೋ ವಿಷನ್ ನನಗೆ ಮಾತ್ರ ಇದ್ದಿದ್ದು ಅದು ಆಸೆ. ಒಬ್ಬನಿಗೆ ಹೋಗೋದು 100 ಜನಕ್ಕೆ ಹೋಗೋದು 1000 ಜನಕ್ಕೆ ಹೋಗಲಿ, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಬಂದು ಸ್ವಲ್ಪ ಜನಗಳನ್ನ ರೀಚ್ ಮಾಡೋದು ಈಸಿ ಅಂತಂದ್ಬಿಟ್ಟು ಆ ಒಂದು ಸಾಫ್ಟ್ವೇರ್ನ ಬಿಟ್ಟಿದ್ವಿ. ಈಗ ಯಾಕಿಲ್ಲ ಅಂತ, ಆಯಿತಾ. ಸ್ಟಾರ್ಟ್ ಮಾಡಿದ ಉದ್ದೇಶ ಈ ರೀತಿ ಇತ್ತು. ಈಗ ಯಾಕಿಲ್ಲ ಅಂದರೆ ಆ ರೀತಿ ಕೆಲಸ ಆಗ್ತಿರಲಿಲ್ಲ. ಅದು ಫಸ್ಟು ಕ್ರಾಸ್ ಚೆಕ್ ಮಾಡ್ತಿರು, ನಂಬರ್ ತೊಗೋತಾಯಿದ್ರು, ನಂಬರ್ ಇದು ಮಾಡಿದ್ರು, ಅಲ್ಲಿ ಡೇಟ್ ಆಫ್ ಬರ್ತ್ ಕನ್ಸಿಡರ್ ಮಾಡ್ತಿರಲಿಲ್ಲ. ಏನಕ್ಕೆ ಅಂತಂದರೆ ಒಂದು 5-6 ನಂಬರ್ಗಳು ಚೆನ್ನಾಗಿರೋ ಜೋಡಿಗಳು, ಈಗ ನಾವು 100,000 ನಂಬರ್ ಕೊಟ್ಟಿರೋರಿಗೆ ಇನ್ನೊಂದು 5 ನಂಬರ್ ಚೆನ್ನಾಗಿರೋದು ಕಳಿಸೋದಕ್ಕೆ ಪ್ರಾಬ್ಲಮ್ ಅಲ್ಲ. 5 ನಂಬರಲ್ಲಿ ಈ ನಂಬರೇ ನನಗೆ ಯಾಕೆ ಅನ್ನೋ ಮಾಹಿತಿನ ನಾವು ಸಾಫ್ಟ್ವೇರಲ್ಲಿ ಹೇಳ್ಕೊಡೋಕೆ ಆಗ್ತಿರಲಿಲ್ಲ. ಕಲಿಸೋ ಪ್ರಯತ್ನ ಮಾಡಿದೆ, ಪುನಃ ಅದು ಟೈಮ್ ಸರಿಗೆ ಸಾಕಾಗಲಿಲ್ಲ, ಕಮಿಟ್ಮೆಂಟ್ ಕೊಡೋಕ್ಕಾಗಲಿಲ್ಲ. ಅದಾದಮೇಲೆ ಏನು ಮಾಡಿದೆ, ಹೋಗ್ಲೇ ಶೇರೇ ಮಾಡಿಬಿಡೋಣ ಅಂತ ಇದು ಮಾಡಿದೆ, ಅದು ಇದಾಯಿತು. ಈಗೇನಾಗ್ತಿದೆ ಅಂತಂದರೆ ಒಂದು ಒಳ್ಳೆ ನಂಬರ್ನ ಹುಡ್ಕೋದು ಕಲ್ತಿದ್ದೀರಾ, ಬಟ್ ಅದು ನಿಮಗೋ ಇಲ್ವೋ ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ, ಅಟ್ಲೀಸ್ಟ್ ಆ ರೀತಿ ಇರೋ ಸಾಫ್ಟ್ವೇರ್ ಉಪಯೋಗಿಸಿ ಅಂತ ಸಾಫ್ಟ್ವೇರ್ನೇ ಚೇಂಜ್ ಮಾಡಿದ್ವಿ ನಾವು. ಯಾವ ಪರ್ಟಿಕ್ಯುಲರ್ ಕಿಂಗ್ ಆ್ಯಂಡ್ ಕ್ವೀನ್ ನಂಬರ್ ಅವ್ರು ಯೂಸ್ ಮಾಡಬಾರ್ದು, ಇವೆಲ್ಲನೂ ಟ್ರೈ ಮಾಡಿದ್ವಿ. ಸೊ ದಟ್ ಒಂದು ವ್ಯಕ್ತಿ ಒಂದು ನಂಬರ್ನ ತಗೋಲಿ, ಅವ್ನಿಗೆ ಒಳ್ಳೆಯವನಾದ್ರೆ, ಈಗ ನಿಮ್ಮ ಹತ್ರ ಏನಿರುತ್ತೆ ಅದನ್ನು ಹಂಚ್ತೀರಾ, ಇದನ್ನು ನಾನು ನಂಬ್ತೀನಿ, ಆಯಿತಾ. ನಿಮಗೆ ಪ್ರಾಬ್ಲಮ್ಸ್ ಇದ್ದರೆ ಪ್ರಾಬ್ಲಮ್ಸ್ ಹೇಳ್ತೀರಾ, ನೀವು ಖುಷಿಯಾಗಿದ್ದರೆ ಖುಷಿ ಹಂಚ್ತಿರೋ ಬಿಡ್ತಿರೋ, ಅಟ್ಲೀಸ್ಟ್ ಒಂದು ಸಲ ಒಳ್ಳೆ ಕೆಲಸ ಮಾಡ್ತೀರಾ. ಸೊ ವ್ಯಕ್ತಿಗಳು ಖುಷಿಯಾಗಿರೋದು ಇಂಪಾರ್ಟೆಂಟ್. ಈ ರೀತಿ ಇತ್ತು. ಇದು ಒಳ್ಳೆತನ ಅಲ್ಲ, ಇನ್ನೊಂದು ಅಂತಲ್ಲ. ಕರ್ಮ ನಂಬ್ತೀನಿ, ಕರ್ಮನ ಸಾಯೋವರೆಗೂ ನಂಬ್ತೀನಿ, ಮಾಡೋ ಕೆಲಸ ಸರಿಗೆ ಮಾಡು, ಜನಗಳಿಗೆ ಬಿಟ್ಟಿದ್ದು. ಜನ ಎಲ್ಲರನ್ನ ಎಕ್ಸೆಪ್ಟ್ ಮಾಡಲ್ಲ, ನಮ್ಮ ಜೊತೆಲಿವ್ರನ್ನೇ ನಂಬಲ್ಲ, ಬೇರೆಯವ್ರನ್ನೇ ನಂಬಲ್ಲ ಅಂತಾರಲ್ಲಿ ಯಾವುದೋ 3ನೇ ವ್ಯಕ್ತಿನ ಯಾಕೆ ನಂಬ್ತಾರೆ. ನನ್ನ ಕೆಲಸನ ಮಾಡು ಅಷ್ಟೇ ಇದ್ದಿದ್ದು. ಬಟ್ ಅದು ರಿಸ್ಟ್ರಿಕ್ಟ್ ಮಾಡೋ ಕಾರಣ ಬಂದು ಏನಾಯಿತು ಅಂತಂದರೆ ತುಂಬ ಮಿಸ್ಯೂಸ್ ಆಯಿತು. ರಿಪೋರ್ಟು ಕೂಡ ನಾವು ಬೇಕು ಅಂತ ಏನು ಮಾಡಿದ್ವಿ, ಸಿಂಗಲ್ ಏನು ಹಾಕಿದ್ವಿ. ಬಟ್ ಅದನ್ನು ಅದೇ ರೀತಿ ಫಾರ್ವರ್ಡ್ ಮಾಡಿ ಬೇರೆ ಥರ ಅಮೌಂಟ್ ಕಲೆಕ್ಟ್ ಮಾಡಿ ಏನೇನೇನೇನೋ ವಿಷಯಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಏನು ಮಾಡ್ತೀರಾ, ನೀವು ಸ್ಟಾರ್ಟ್ ಮಾಡಿರೋದನ್ನು ನಾವೇ ಸ್ಟಾಪ್ ಮಾಡಬೇಕಲ್ವ. ಸೊ ನಾನು ಶುರು ಮಾಡಿದ್ದನ್ನು ನಾನೇ ಸ್ಟಾಪ್ ಮಾಡಿದೆ. ಆಗಿಂದ ನಾವು ಈ ಒಂದು ಸಾಫ್ಟ್ವೇರ್ ಅಪ್ಡೇಟ್ನ ಮಾಡ್ತಿಲ್ಲ. ಇವಾಗ ಏನಕ್ಕೆ ಇದು ಮಾಡ್ತಿದ್ದೀನಿ ಅಂತಂದರೆ ಅದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರುತ್ತೆ. ನಾವು ಈ ರೀತಿ ಕೊಡ್ತಾ ಇದ್ದೀವಿ, ನಂಬರ್ ಕಳಿಸಿ, ನಂಬರ್ ತೊಗೊಳ್ಳಿ, ಇದನ್ನೇನೋ ಮಾಡ್ತಿದ್ದೀರಾ ನೀವು ಅಂತ ನಮಗೆ ಹೇಳಿದ್ರು. ಆಮೇಲೆ ಪದೇ ನಾವು ಹಂಗೆ ಮಾಡಿದ್ವಿ ಈ ಥರ ಹೇಳ್ಕೊಂಡು, ಅಂದರೆ ಅದೊಂಥರ ಹೇಳೋದಲ್ಲ, ನಮ್ಮನ್ನು ನಾವು ಹೇಳ್ಕೊಂಡು ಕೆಲಸ ಮಾಡಬಾರ್ದು, ಕೆಲಸ ಮಾಡಿ ತೋರಿಸ್ಬೇಕು. ಇದನ್ನು ನಾನು ಜಾಸ್ತಿ ನಂಬ್ತಾ ಇದ್ದಿದ್ದು. ಈಗೇನಾಗ್ತಿದೆ ಅಂತಂದರೆ ಒಬ್ಬರಿಬ್ಬರು ಕೇಳಿದ್ರು, ಮತ್ತು ಬೇರೆಯವ್ರಿಗೆ ಎಲ್ಲರಿಗೂ ಬೇಕಿರೋದು ಫ್ರೀ ಸಾಫ್ಟ್ವೇರ್ ಯಾಕಿಲ್ಲ ಅಂತ. ಸೊ ರೀಸನ್ ಕೊಡ್ತಾ ಇದ್ದೀನಿ. ಮಿಸ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಕೊಡ್ತಾರೋ ವ್ಯಕ್ತಿಗಳು ಸರಿ ಇರಲಿಲ್ಲ. ಅರ್ಧ ಕಲ್ತಿರೋರು 7-8 ನಂಬರ್ಗಳು ಚೇಂಜ್ ಮಾಡಿದ್ರು. ಅದರಲ್ಲಿ ವಾಪಸ್ ನನಗೆ ಕ್ವಶನ್ ಕೇಳಿದಾಗ ನೀವೇ ಕೊಟ್ಟಿದ್ದು ಅಂತ ನನಗೆ ಹೇಳಿದ್ರು. ಯಾರು ಕೊಟ್ಟಿದ್ದು ಅಂತಂದರೆ ನಿಮ್ಮ ಟೀಮಲ್ಲೇ ಯಾರೋ, ನಿಮ್ಮ ಗ್ರೂಪಲ್ಲೇ ಯಾರೋ ಕೊಟ್ಟಿದ್ದು. ಸೊ ಎಲ್ಲರನ್ನೂ ಫಿಲ್ಟರ್ ಮಾಡಿ ಸಿಂಗಲ್ ನಂಬರ್ಗಾದ್ವಿ. ನವೆಂಬರ್ ಟೈಮಲ್ಲಿ ಒಂದು ವೀಡಿಯೋ ಮಾಡಿದೆ, ಈ ಥರ ಪ್ರಾಬ್ಲಮ್ ಆಯಿತು, ನಂಬಿದವರಿಂದ ಕೆಲವು ಸಮಸ್ಯೆಗಳಾಗಿದ್ವು ಅಂತ. ಅದಾದ ನಂತರ ರಿಪೋರ್ಟ್ಗಳು ಮಿಸ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆದವು. ಓಕೆನಾ. ಅದಾದಮೇಲೆ ನೋಡಿ, ಈಸಿ ಕೆಲಸ. ಒಂದು ಸಲ ನಾನು ರೆಡಿ ಮಾಡಿದೆ, ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ವಿ, ಕೂತ್ಕೊಂಡೆಲ್ಲ ರೆಡಿ ಮಾಡಿದ್ವಿ ಅಂದರೆ ಆಟೋಮೇಷನ್ ಏನಾಗ್ತದೆ, ಆಟೋಮೆಟಿಕಾಗಿ ಹೋಗ್ತಾ ಇರ್ತದೆ. ಈಗ ಸ್ವಲ್ಪ ChatGPT ಇರೋದ್ರಿಂದ ಏನಾಗ್ತದೆ ಅಂದರೆ ಅದು ಲೆಂತಿ ಸ್ಟೈಲಲ್ಲಿ ಸ್ಟೋರಿ ರೀತಿ ಕೊಡ್ತಾ ಇದೆ. ಈಗ ನಿಮಗೆ ಫಸ್ಟು ಸಿಂಗಲ್ ಏನಿತ್ತು, ಪ್ಯಾರಾಗ್ರಾಫ್ಸ್ ಥರ ವಿತ್ ರೆಮಿಡೀಸ್ಗಳು, ಈ ನಂಬರಲ್ಲಿ ಈ ರೀತಿ ಅವಾಯ್ಡ್ ಮಾಡಿ, ಅದು ಇದು ಅಂತ ಕಂಪ್ಲೀಟ್ ಸೊಲ್ಯೂಷನ್ ಕೊಡೋ ಉದ್ದೇಶ ನಮ್ಮದಿತ್ತು. ಬಟ್ ಫ್ರೀ ಮಾಡಬಾರ್ದು ಅನ್ನೋದನ್ನು ಆಲ್ರೆಡಿ ಕಲಿಸಿದ್ರು. ಸೊ ಯಾವಾಗಲೂ ಅಷ್ಟೇ ನಮ್ಮ ಮಿಸ್ಟೇಕ್ಗಳಿಂದ ನಾವು ಕಲಿಬೇಕು. ಅದರಿಂದ ಒಂದು ಸ್ವಲ್ಪ ಸ್ಟೆಪ್ ನಮಗೆ ಜಾಸ್ತಿ ಆಗುತ್ತೆ. ನಾವು ವಾಟ್ಸಪ್ ಬೇಸಲ್ಲಿ, ಅಂದರೆ ವಾಟ್ಸಪ್ಪಿಂದ ಒಂದು ಫಾರ್ಮ್ಯಾಟ್ ಇರುತ್ತೆ,
ಆ ಫಾರ್ಮ್ಯಾಟಲ್ಲಿ ನಮಗೆ ಮೆಸೇಜ್ ಬಂದರೆ ಮಾತ್ರ ರಿಪ್ಲೈ ಬರಬೇಕು. ಆ ರೀತಿ ಮಾಡಿ ನಾವು ರಿಸ್ಟ್ರಿಕ್ಟ್ ಮಾಡಿದ್ದೀವಿ. ಅದು ಪದೇ ಪದೇ ಚೇಂಜ್ ಆಗ್ತಾ ಇರ್ತದೆ. ಸೊ ಕೆಲವ್ರು ಏನು ಮಾಡ್ತಾರೆ, ಕಾಪಿ ಮಾಡಿ ಎಡಿಟ್ ಮಾಡಿ ಕಳಿಸ್ತಾ ಇದ್ದಾರೆ, ಅದೆಲ್ಲ ವರ್ಕ್ ಆಗಲ್ಲ, ಅದು ರಿಪ್ಲೈ ಬರಲ್ಲ. ಬಟ್ ನಾವು ರಿಸ್ಟ್ರಿಕ್ಟ್ ಮಾಡಿರೋ ಮೇಯ್ನ್ ರೀಸನ್ನು, ನಾವು ಕೊಡೋದು ಅಂದರೆ ಒಳ್ಳೇದಾಗಲಿ ಅಂತ ಮಾಡಿದ್ದು, ಕೆಟ್ಟದಾಗಬಾರ್ದು. ನಾನು ನೀವು ಬಿಟ್ಟಾಕಿ ಪ್ರಪಂಚ ಮನುಷ್ಯ ಅಂದಮೇಲೆಲ್ಲ ಒಂದೇ. ಏನೋ ಒಂದು ಒಳ್ಳೆಯದಕ್ಕೆ ಅಂತ ಇರೋವಂತಹ ಒಂದು ಇದು ಯಾವುದೇ ಒಂದು ವಿಷಯ ಕೆಟ್ಟ ರೀತಿ ಆಗಬಾರ್ದು. ಯಾರನ್ನೋ ನಂಬ್ಕೊಂಡು ಏನೋ ತೊಗೊಂಡು ರಿಸಲ್ಟ್ ಬರ್ತಿಲ್ಲ ಅಂತ ಅವ್ರು ಇನ್ನೊಂದು 4 ಜನ ಕೇಳಿ ನೆಗೆಟಿವ್ ಹೋಗೋದ್ರ ಬದಲು ಈ ರೀತಿ ಇರುತ್ತೆ, ಚೆಕ್ ಮಾಡಿ, ಈ ರೀತಿ ಇರುತ್ತೆ, ಇದ್ರ ಮೇಲೆ ನಿಮ್ಮ ಒಂದು ಟೈಮ್ನ ಕೊಡಿ, ಕಲೀರಿ, ಇದ್ರ ಮೇಲೆ ಎಫರ್ಟ್ ಹಾಕಿ, ಇದ್ರ ಬಗ್ಗೆ ಮಾತಾಡಿ, ಯೋಚನೆ ಮಾಡಿ, ಈ ರೀತಿಯೂ ಕೆಲಸ ಮಾಡ್ತವೆ ಕೆಲವು ಅನ್ನೋದನ್ನು ನಂಬಿ ಅನ್ನೋ ಉದ್ದೇಶ ನಂದು. ಆಯಿತಾ? ಇದನ್ನು ಫಾಲೋ ಮಾಡಿ, ಇದರಿಂದ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಅವೆಲ್ಲ ಅಲ್ಲ. ಗ್ರಹಚಾರ ಏನಿರುತ್ತೆ ಅದು ನಡಿಲೇಬೇಕು. ನಮ್ಮದು ಇವತ್ತು ನನಗೆ ಮನಸ್ಸಿಲ್ಲ, ಇವತ್ತು ನನಗೆ ಮಾಡಲ್ಲ ಅಂತಂದ್ಬಿಟ್ಟು ಪ್ಲ್ಯಾನೆಟ್ಸ್ಗಳ ಮೂಮೆಂಟ್ ಏನಿರುತ್ತೆ, ಗ್ರಹಗಳೊಂದು ಅದರದ್ದೇ ಆದ ದಾರಿಲಿ ಸುತ್ತಬೇಕಾದ್ರೆ ಅದನ್ನು ನಾವು ಲೆಕ್ಕಾಚಾರ ಹಾಕಿ, ಈಗ ಅಟ್ಲೀಸ್ಟ್ ಟೆಲಿಸ್ಕೋಪ್ ಅವು ಏನೇನೋ ಇವೆ, ಏನೂ ಇಲ್ಲದೆ ಆ ಟೈಮಲ್ಲಿ ಯಾವುದೋ ದೂರದಲ್ಲಿರುವಂತಹ ಗ್ರಹ 9 ಗ್ರಹ ಅಂತ ಫೈನಲ್ ಮಾಡಿ, ಅದರಲ್ಲಿ ಈ ಗ್ರಹಗಳು ಈ ರೀತಿ ಸಮಸ್ಯೆ ಕೊಡುತ್ತೆ ಅಂತ ಇದು ಮಾಡಿ ಡಿಸ್ಕಷನ್ಸ್ ಮಾಡಿ, ಸರಿನಾ? ಅದಾದಮೇಲೆ ಅದ್ರ ಎಫೆಕ್ಟ್ ಏನಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತಿಗೂ ಕೂಡ ಅದು ಆ್ಯಕ್ಯುರೇಟಾಗಿ ಕೆಲಸ ಮಾಡಬೇಕಾದ್ರೆ ಏನಕ್ಕೆ ಅನ್ನೋದು ಮನಸ್ಥಿತಿ ಇರಬೇಕು ಜನಗಳಿಗೆ. ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತ. ತಪ್ಪು ಸರಿ ಬಿಟ್ಟಾಕಿ, ಯಾವ ವ್ಯಕ್ತಿನೂ ಸರಿ ಇರಲ್ಲ, ಯಾವ ವ್ಯಕ್ತಿನೂ ತಪ್ಪು ಇರಲ್ಲ. ಎಲ್ಲ ವಿಷಯದಲ್ಲೂ ಈವನ್ ದೇವರುಗಳು ಮಾಡಿರೋದು ಕೂಡ ಸರಿ ತಪ್ಪು ಅಂತ ಬರಲ್ಲ. ಇಲ್ಲಿ ಬೇಕಿರೋದು ಏನಂತಂದರೆ, ವಿದ್ಯೆ ಅಂತ ಬಂದಾಗ ಅದನ್ನು ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡಿ. ಇದು ಹೆಂಗೆ ಕೆಲಸ ಮಾಡ್ತು, ಇದು ಹೆಂಗೆ ಮಾಡ್ತಿದ್ದೆ ಅಂತ ತಿಳ್ಕೊಂಡು ನಾನು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದು ಮನುಷ್ಯನಿಗೆ ನಮಗೆ ಇರೋದಂಥ ಗಿಫ್ಟ್ ಬಂದು ಬುದ್ಧಿವಂತಿಕೆ. ನಾವೇನು ಮಾಡ್ತಿದ್ದೀವಿ ಅಂದರೆ ಅದನ್ನು ಏನೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಒಂದು ರಿಪೋರ್ಟ್ ಜನ್ರೇಟ್ ಮಾಡಿಬಿಟ್ಟು ಏನು ಸಿಗುತ್ತೆ ನಿಮಗೆ, ಬಟ್ ಅದು ಜನ್ರೇಟ್ ಮಾಡಿ ಮೋಸ ಮಾಡೋರಲ್ಲ, ಅದು ನನಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ರೆಸ್ಟ್ರಿಕ್ಟ್ ಮಾಡಿದಷ್ಟು. ಮೋಸನೇ ಅದು. ಜನ್ರೇಟ್ ಮಾಡಿದ್ರಿ, ರಿಪೋರ್ಟ್ ಕಳಿಸಿರಿ, ಸರಿ, ಫೀಸ್ ಕಲೆಕ್ಟ್ ಮಾಡ್ಕೊಂಡ್ರಿ, ಸರಿ, ಏನೋ 4 ಕಾಸು ಬರುತ್ತೆ. ಆ 4 ಕಾಸು ಹೆಂಗೆ ಬರುತ್ತೆ? ಒಂದು ವ್ಯಕ್ತಿಗೆ ನೀವು ಒಳ್ಳೇದು ಮಾಡಿ ತೊಗೊಂಡ್ರೆ ಅಥವಾ ಮೋಸ ಮಾಡಿ ತೊಗೊಂಡ್ರೆ? ಪ್ರಾಬ್ಲಮ್ ಏನಂದರೆ ಆಫ್ ನಾಲೆಡ್ಜ್ ಎಲ್ಲ ಬಿಟ್ಟಾಕಿ ನಾಲೆಡ್ಜ್ ಬಗ್ಗೆ ಮಾತಾಡೋದು ಬೇಡ. ಏನಕ್ಕೆ ಅದು ಮುಗಿಯೋದೇ ಅಲ್ಲ. ಅದು ನಾಲೆಡ್ಜ್ ಅನ್ನೋದು ನೀವು ಸಾಯೋವರೆಗೂ ಕಲಿತಿರ್ತೀವಿ, ಸತ್ತ ಮೇಲೂ ಕಲಿತಾ ಇರ್ತೀವಿ. ಆ ರೀತಿ ಇದ್ದದು ನಿಲ್ಲೋದಿಲ್ಲ. ಅದು ನೀವೆಲ್ಲಿ ಸ್ಟಾಪ್ ಮಾಡಿರ್ತೀರ ಅದನ್ನು ಇನ್ನೊಬ್ರು ಯಾರೋ ಕೆದಕ್ತಾ ಇರ್ತಾರೆ. ನೀವು ಸ್ಟಾಪ್ ಮಾಡೋದು ಇನ್ನೊಬ್ರು ಯಾರೋ ಕೆದಕ್ತಾ ಇರ್ತಾರೆ. ಇಲ್ಲಿ ವಿದ್ಯೆ ಅದು ಆ ರೀತಿ ಅಂತಲ್ಲ, ನಂಬಿಕೆ. ಗೊತ್ತಿಲ್ಲದಿರೋ ವ್ಯಕ್ತಿ ಗೊತ್ತಿರೋರನ್ನ ನಂಬ್ತಾನಲ್ಲ, ಆ ನಂಬಿಕೆ ದ್ರೋಹ ಇಷ್ಟ ಆಗಲಿಲ್ಲ. ಅದೊಂದೇ ರೀಸನ್ಗೋಸ್ಕರ ನಾನು ಸಾಫ್ಟ್ವೇರ್ನ ಸ್ಟಾಪ್ ಮಾಡಿದ್ದು. ಫಸ್ಟು ಅಷ್ಟೊಂದು ಯಾರು ಕೇಳ್ತಿರಲಿಲ್ಲ. ಒಂದು ಚಿಕ್ಕ ಚಾನಲ್ ಇದು, ಆರಾಮಾಗಿ ಒಂದು 5 ಜನ ಮೆಸೇಜ್ ಮಾಡ್ತಿರು, ಇದಾಗ್ತಿತ್ತು. ಸ್ಟೂಡೆಂಟ್ಸ್ಗಳಿಗೆ ಸಪ್ರೇಟಾಗಿ ಮಾಡಿಬಿಟ್ಟಿದ್ದೀರಾ, ಅವ್ರಿಗೆ ಮಾತ್ರ ಕೊಡ್ತೀರಾ, ಇವ್ರಿಗೆ ಮಾತ್ರ ಇದು ಮಾಡ್ತೀರಾ, ಈ ಥರ ಎಲ್ಲ ಮೆಸೇಜ್ಗಳು ಬರೋ ಸ್ಟಾರ್ಟ್ ಆಯಿತು. ಹೇಳಬಾರ್ದು ಇವೆಲ್ಲ. ಒಂದು ಡಿಸಿಷನ್ ತೊಗೊಂಡ್ವಿ ಅಂದರೆ ಅದನ್ನು ಏನಕ್ಕೆ ಅಂತ ಯಾರು ಹೇಳ್ತಾರೆ, ಅದನ್ನೆಲ್ಲ ಹೇಳಬಾರ್ದು. ಯೋಚನೆ ಮಾಡಿ ನಿರ್ಧಾರ ತೊಗೊಂಡ್ವಿ, ಸರಿ ಅಂತ ಅನ್ನಿಸ್ತು, ತೊಗೊಂಡಿದ್ವಿ, ಸಿಂಪಲ್. ಬಟ್ ಇದು ಮಾರ್ಕೆಟಿಂಗು, ಮಣ್ಣು ಮಸಿ ಇದೆಲ್ಲ ಅದೆಲ್ಲ ಆ ಥರ ಎಲ್ಲ ನಮ್ಮ ತಲೆಯಲ್ಲಿಲ್ಲ. ನನಗೆ ಬರುತ್ತೆ, ಹುಕ್ ಮಾಡೋಕ್ಕೆ ಬರುತ್ತೆ. ನಿಮ್ಮದು ಡೇಟಾ ಎಲ್ಲ ಕೊಟ್ಟಿರ್ತೀರ, 100 ಆಫರ್ ಪೇಜು, 100 ಏನೋ ಇದು ಮಾಡಿ ಕನ್ಫ್ಯೂಷನ್ ಮಾಡಿ ಡೌಟ್ ಬರೆಸಿ ಭಯ ಬರೆಸಿ ಎಲ್ಲ ಮಾಡಬಹುದು. ಅದಕ್ಕೆಲ್ಲ ಟೂಲ್ಸ್ಗಳಿವೆ, ಮಾಡಬಹುದು. ಆಯಿತಾ? ಇದು ಕೆಲಸ ಅಲ್ಲ, ಇದು ಜವಾಬ್ದಾರಿ ಅಲ್ಲ, ಇದು ನನಗೆ ಖುಷಿ ಕೊಡೋವಂಥದ್ದು. ಸೊ ನನಗೆ ಖುಷಿ ಕೊಡೋದ್ರಲ್ಲಿ ನಾನು ಅರ್ಧ ಖುಷಿ ಆಗೋಕ್ಕೆ ನಾನು ಯಾಕೆ ಟ್ರೈ ಮಾಡಲಿ? ಮಾತಾಡ್ತೀನಿ, ಟೈಮ್ ಇರೋರು ಕೇಳ್ತಾರೆ, ಇಷ್ಟ ಇರೋರು ಕೇಳ್ತಾರೆ, ಏನು ಕೇಳಬೇಕು ಅನ್ನೋರು ಸ್ಕಿಪ್ ಮಾಡ್ತಾರೆ. ಆದರೆ ಇದು ಮಾಡ್ತಾರೆ ನನ್ನ ಖುಷಿಗೋಸ್ಕರ. ಅದಾದಮೇಲೆ ಕನ್ಸಲ್ಟೇಷನ್ಸ್ ಯಾಕೆ ಇದಾಗ್ತು ಅಂದರೆ ಟೈಮು. ಯಾರು ಟೈಮಿಗೆ ಬೆಲೆ ಕೊಡ್ತಿಲ್ಲ, ಕನ್ಸಲ್ಟೇಷನ್ಸ್ ಅವಶ್ಯಕತೆ ಕೂಡ ಇರಲಿಲ್ಲ. ಆದರೆ ಹಿಂದೆ ಬಿದ್ದು ಕಾದು ಹಿಂಸೆ ಕೊಟ್ಟು ಕೇಳಿರೋ ಜನಗಳಿದ್ದಾರೆ. ಆಯಿತಾ? ಲೈಫಲ್ಲಿ ನಡೆದಿರೋದನ್ನು ಹೇಳ್ತಾ ಇದ್ದೀನಿ. ಕೆಲವರು ತುಂಬ ಒದ್ದಾಡಿ, ತುಂಬ ದಿನ ಕಾದು, ತುಂಬ ಸಲ ನೆಗ್ಲೆಕ್ಟ್ ಮಾಡಿದ್ದೀನಿ ನಾನು ಈ ವಿಷಯದಲ್ಲಿ. ಅದಾದ ನಂತರ ಎಲ್ಲೋ ಒಂದು ಕಡೆ ಒಂದು ಜವಾಬ್ದಾರಿಯಾಗಿ ತೊಗೊಂಡು ಏನೋ ಮಾಡಿದ್ವಿ ಸರಿ ಅಂತ ಅಂದ್ಬಿಟ್ಟು ಕೇಳ್ತಾರೆ, ಸರಿ ತಪ್ಪು ಅಂತ ಹೇಳೋಕ್ಕೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಅಲ್ಲಿ ಪುನಃ ಪ್ರಾಬ್ಲಮ್ ಏನಾಗಿತ್ತು ಅಂತಂದರೆ ಟೈಮ್. ಒಂದೇ ಕ್ವಶನ್ 10 ಸಲ ಕೇಳೋದು, ಯಾರ್ದೋ ಕ್ವಶನ್ಗೆ ಇವ್ರು ಫೋನ್ ಮಾಡಿ ಕೇಳೋದು, ಯಾರಿಗೋ ಇದು ಮಾಡಿ ಕೇಳೋದು, ಆ ರೀತಿ. ಬರೀ ಕೇವಲ ಹೇಳ್ತೀನಲ್ಲ, ಮೊಬೈಲ್ ನಂಬರ್ ಬಗ್ಗೆ ಜಾಸ್ತಿ ಮಾಹಿತಿ ಇರಲಿಲ್ಲ. ಅದನ್ನೇ ಫಸ್ಟ್ ಯಾಕೆ ಮಾತಾಡಿದ್ರೆ, ಫಸ್ಟ್ ಮೊಬೈಲ್ ನಂಬರ್ ಚೇಂಜ್ ಮಾಡಿ ಪರ್ಮನೆಂಟ್ ಸೊಲ್ಯೂಷನ್ ಮುಗೀತು. ನೇಮಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ, ಪರ್ಮನೆಂಟ್ ಸೊಲ್ಯೂಷನ್ ಮುಗೀತು. ಗ್ರಹಚಾರಗಳು ಆಸ್ಟ್ರಾಲಜಿ ಆ ರೀತಿ ಅಲ್ಲ. ಒಂದು ಸಲ ಪೂಜೆ ಮಾಡ್ತೀನಿ, ಇದು ಮಾತ್ರ ಮಾಡ್ತಾ ಹೋಗ್ತೀನಿ, ಆ ರೀತಿ ಅಲ್ಲ. ಎಷ್ಟು ಜನ ಪೂಜೆ ಮಾಡಲ್ಲ, ಎಷ್ಟು ದಿನ ದಾನ ಮಾಡಲ್ಲ, ಎಷ್ಟು ಜನ ಉಪವಾಸ ಮಾಡಲ್ಲ, ಏನಕ್ಕೆ ಸಮಸ್ಯೆಗಳು ಕಮ್ಮಿ ಆಗಲ್ಲ? ಸೊ ಯಾವ ಟೈಮಲ್ಲಿ ಏನಾಗುತ್ತೆ ಅಥವಾ ಯಾವ ಟೈಮಲ್ಲಿ ಯಾವ ಒಂದು ಗ್ರಹ ಅಥವಾ ಯಾವುದೋ ಒಂದು ವೀಕ್ನೆಸ್, ಎನರ್ಜಿ ಪ್ರಾಬ್ಲಮ್ಸ್ ಏನಾಗ್ತದೆ, ಅದರಿಂದ ಏನಕ್ಕೆ ನಮ್ಗೆ ಈ ರೀತಿ ಆಗುತ್ತೆ ಅಂತ ಇದನ್ನು ಟಾಪಿಕ್ ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು ಬೇಸ್ ಬೇಕಿತ್ತು ನನಗೆ. ಆಯಿತಾ? ಸದ್ಯದಲ್ಲೇ ನಾನು ಸ್ಟಾರ್ಟ್ ಮಾಡ್ತೀನಿ, ಹೇಳ್ತೀನಿ ಇದು ಫುಲ್ ಎಲ್ಲನೂ. ಕುಂಡ್ಲಿ ಯಾವ ರೀತಿ ತೆಗೆಯೋದು, ಪ್ಲಾನೆಟ್ಸ್ ಅಂದ್ರೇನು, ಗ್ರಹ ಅಂದ್ರೇನು, ಸಿಂಪಲ್ಲಾಗಿ ಸ್ಟಾರ್ಟ್ ಮಾಡಿ ನಾನು ಹೇಳ್ಕೊಡ್ತೀನಿ. ಅಟ್ಲೀಸ್ಟ್ ಇದರಿಂದ ನೀವು
ಅಂದರೆ ಈ ಇನ್ಫಾರ್ಮೇಷನ್ ಇರಬೇಕು. ನಾನು ಹೇಳ್ಕೊಡ್ತೀನಿ ಅನ್ನೋಕ್ಕಿಂತ ಜಾಸ್ತಿ ನಾನು ಹೇಳ್ತೀನಿ, ಕಲಿಯೋರು ಕಲೀರಿ. ಆಯಿತಾ? ಈ ರೀತಿ ಸ್ಟಾರ್ಟ್ ಮಾಡಿದ್ದು ನಾನು. ಇದನ್ನು ಅಲ್ಲಿಗೆ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ನನಗೆ ಒಂದು ಡೈರೆಕ್ಷನಲ್ಲಿ ಇರಬೇಕಿತ್ತು. ಅಟ್ಲೀಸ್ಟ್ ಈ ವಿಷಯಗಳು ಗೊತ್ತಿರೋಂಥವ್ರು ಇರಬೇಕಿತ್ತು, ಗ್ರಹಗಳಂದ್ರೆ ಏನು ಅಂತ ಗೊತ್ತಿರೋ ಇರಬೇಕಿತ್ತು. ಈ ರೀತಿನೇ ಟ್ರೈ ಮಾಡಿದೆ. ಅದು ದೊಡ್ಡದಾಗಿ ಫ್ರೀ ಪೇಯ್ಡ್ ಅವೆಲ್ಲ ಬಿಟ್ಟಾಗಿ ಪಬ್ಲಿಕ್ ಪ್ಲ್ಯಾಟ್ಫಾರ್ಮು, ಎಲ್ಲರೂ ಯಾವ ಥರನೋ ಯೂಸ್ ಮಾಡ್ತಿದ್ದಾರೆ. ಏನೋ ಒಂದು ಯೂಸ್ ಆಗೋದು ಇನ್ಫಾರ್ಮೇಷನ್ ಇರಲಿ ಅಂತ. ಬಟ್ ಅಲ್ಲೂ ಕೂಡ ಮೋಸನೇ ಮಾಡ್ತಾರೆ. ಅಂದರೆ ಈಗ ಅಂದರೆ ಎಲ್ಲ ಒಂದು ಕಡೆ ನನ್ನ ನಿರ್ಧಾರ ತಪ್ಪಿತ್ತು. ಆ ನಿರ್ಧಾರ ಕರೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಮಾಡಿದ್ವಿ, ಸ್ಟಾಪ್ ಮಾಡಿದ್ವಿ. ಇಷ್ಟೇ. ಇದು ಬಿಟ್ಟು ಯಾರ ಮೇಲೆ ಅಂತ ಹೇಳ್ತೀರಾ? ಆಲ್ರೆಡಿ ಪಬ್ಲಿಕ್ ಮಾಡಿಬಿಟ್ಟಿದ್ದೀವಿ. ನಾವು ಸತ್ತ ಮೇಲೂ ಕೂಡ ಇದು ಹಿಂಗೆ ಬಿದ್ದಿರುತ್ತೆ ಇದು ಇನ್ಫಾರ್ಮೇಷನ್. ಯಾರ ಮೇಲೆ ಅಂತ ಹೇಳ್ತೀರಾ? ಯಾರು ತಪ್ಪು ಅಂತ ಹೇಳ್ತೀರಾ? ಯಾವ ವ್ಯಕ್ತಿನ ಹೆಂಗೆ ಅಂತ ನಂಬ್ತೀರಾ? ಮುಂದೆ ಬರೋ ಜನಗಳು ಯಾವ ರೀತಿ ಸಿಗ್ತಾರೆ ಅಂತ ಏನು ಗೊತ್ತು? ಅದಕ್ಕೆ ಏನು ಮಾಡಿದ್ವಿ, ಒಂದು ಸ್ಟೆಪ್ ಪ್ರಾಸೆಸ್ ಮಾಡಿ ಅದ ನಂತರ ನಾವು ರಿಪೋರ್ಟ್ ಕಳಿಸ್ತಾ ಇದ್ದೀವಿ. ಆ ರಿಪೋರ್ಟ್ನ ಒಬ್ಬೊಬ್ರಿಗೂ ಅಷ್ಟೇ ಡಿಫ್ರೆಂಟ್ ಇರುತ್ತೆ. ಪಬ್ಲಿಕ್ ಗ್ರೂಪಲ್ಲಿ ಕ್ಲಿಕ್ ಮಾಡಿದಾಗ ಅದರ ಇನ್ಫಾರ್ಮೇಷನ್ ಕಳಿಸುತ್ತೆ. ಅದಾದ ನಂತರ ಬೇರೆದು ಇದಾಗ್ತದೆ. ಯಾರು ಸ್ಪ್ಯಾಮ್ ಮಾಡ್ತಾರೆ ಸೀದಾ ಬ್ಲಾಕ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂತಂದರೆ ಸ್ಟ್ರಿಕ್ಟಾಗಿಲ್ಲ ಅಂದರೆ ತಲೆ ಮೇಲೆ ಕೂರ್ತಾರೆ. ಸ್ಟ್ರಿಕ್ಟಾಗಿದ್ದೀವಿ. ಮಿಸ್ಯೂಸ್ ಮಾಡೋದು ಈಗಲೂ ಅಷ್ಟೇ. ಇಷ್ಟೆಲ್ಲ ಮಾಡಿರ್ತೀವಿ, ಅದರಲ್ಲೂ ಎಕ್ಸ್ಟ್ರಾ ಏನೋ ಮಾಡಬೇಕು ಅಂತ ಈ ನಂಬರ್ ಕಳಿಸ್ತೀವಿ, ಆ ನಂಬರ್ ಕಳಿಸ್ತೀವಿ. ಕ್ವಶ್ಚನ್ ಮಾಡ್ಬೋದಲ್ವಾ? ಮ್ಯಾಚ್ ಆಯಿತಾ ನಿಮಗೆ ಪ್ರಾಬ್ಲಮ್ಸ್? ಒಂದು 2-3 ಪ್ರಾಬ್ಲಮ್ ಹೆಸರು ಅಷ್ಟೇ ಹ್ಞೂ ಅಂತ ಹೇಳ್ತೀರಾ. ಬಟ್ ಡೇಟ್ ಆಫ್ ಬರ್ತ್ ಅನಾಲಿಸಿಸ್ನ ಇಷ್ಟು ಮಾತಾಡೋದೇ ಇಲ್ಲ. ಡೇಟ್ ಆಫ್ ಬರ್ತಲ್ಲ ಮೊಬೈಲ್ ನಂಬರ್ ಬಗ್ಗೆ ಮಾತಾಡೋದೇ ಇಲ್ಲ. ಡೇಟ್ ಆಫ್ ಬರ್ತ್ ಏನಿರುತ್ತೆ ಅದೇ ನಮಗೆ ಏನು ಸಿಗುತ್ತೆ, ಏನಾಗುತ್ತೆ ಅಂತ ತೋರಿಸೋದು. ಅದ್ರ ಬಗ್ಗೆ ಮಾತಾಡಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿತ್ತು. ಈಗ ನಾನು ಸ್ಟಾರ್ಟ್ ಮಾಡಿದ್ದೆ. ಬಟ್ ಈಗ ಕೆಲವರು ಹೇಳ್ತಿರೋದೇನೆಂದರೆ ಸಾಫ್ಟ್ವೇರ್ ಹಾಕಿಲ್ಲ. ರೀಸನ್ ಇದೆ, ಹೇಳಿದ್ದೀನಿ. ಇವತ್ತಾಗಿರೋದು ಮುಂದೆ ಇನ್ನೂ ಜಾಸ್ತಿ ಆಗುತ್ತೆ. ಒಬ್ಬರಿಬ್ಬರು ಮಾಡಿದ್ದು ನಾಳೆ 10 ಜನ ಮಾಡಿದ್ರೆ, 20 ಜನ ಮಾಡಿದ್ರೆ, 50 ಜನ ಮಾಡಿದ್ರೆ, ಆಯಿತಾ? ಸೊ ಎಲ್ಲ ಒಂದು ಕಡೆ ಒಬ್ಬ ಕೊಡೋನು ಅಂತಿದ್ರೆ ಒಬ್ಬರು ಕಿತ್ಕೊಳ್ಳೋರು ಅಂತ ಕೂಡ ಇರ್ತಾರೆ. ಈ ರೀತಿ ಸಮಾಜ ಇರೋದು. ಆ ಕಿತ್ಕೊಳ್ಳೋರನ್ನ ನಾವು ಕೊಡೋದನ್ನೇ ನಿಲ್ಲಿಸೋಣ ಅಂತ ಅಂದ್ಬಿಟ್ಟು ಏನು ಮಾಡಿದೆ, ಸ್ಟಾಪ್ ಮಾಡಿದೆ ಅಷ್ಟೇ. ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಲೇ ಇಲ್ಲ. ಈ ರೀತಿ ನೀವು ದುಡ್ಡು ಮಾಡಬೇಕು ಅಥವಾ ಇದು ಬಿಟ್ಟು ಬೇರೆ ನಿಮಗೆ ಒಂದು ಆದಾಯ ಇಲ್ಲ, ಇದು ಬಿಟ್ಟು ಬೇರೆ ದಾರಿ ಇಲ್ಲ ಅಂದರೆ ಸರ್ವಿಸಿಂದ ಮಾಡಿ ಕೊಡಿ. ನೀವು ಮಾಡೋ ಸೇವೆಯಿಂದ ಅವರು ಖುಷಿಯಾಗಿ ಇದು ಮಾಡಲಿ. ಬಟ್ ಅದು ತುಂಬ ಕಷ್ಟ ಇದೆ. ಎಲ್ರಿಗೂ ಒಂದೇ ಯೋಚನೆ ಬರೋಕ್ಕೆ ನೆಕ್ಸ್ಟು ಇಂಪಾಸಿಬಲ್. ಜನ ಮೋಸ ಅನ್ನೋದೊಂದು ಬಿಟ್ಟರೆ, ಅವ್ರಿಗೆ ಇಷ್ಟ ಆಗೋದನ್ನು ಮಾತ್ರ ಕೇಳೋದು ಬಿಟ್ಟರೆ, ಬೇರೆಯವರ ಇಷ್ಟ ಕಷ್ಟಗಳ ಬಗ್ಗೆ ಇವತ್ತಿನ ಸಿಕ್ಕಾಬಡೆ ಕಷ್ಟ ಇದೆ. ಆ ಒಂದು ಬದಲಾವಣೆ ತರಬೇಕಂದ್ರೆ ನಾವು ಫಸ್ಟು ಕೊಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆವಾಗ ಅವ್ರಿಗೆ ಬೆಲೆ ಬರೋದು. ಈ ನಂಬಿಕೆಲಿ ಸ್ಟಾರ್ಟ್ ಮಾಡಿದ್ದು. ಅದು ಬಿಟ್ಟು ನನಗೆ ಗೊತ್ತಿಲ್ಲ ಇವತ್ತು 10 ಜನ ಇರ್ತಾರೋ, 20 ಜನ ಇರ್ತಾರೋ, ನಾಳೆ ದೊಡ್ಡದಾಗಿ ಹೋಗುತ್ತಾ, ಎಲ್ಲ ಫುಲ್ ಎಲ್ಲ ಇರೋರೆಲ್ಲ ಬಿಟ್ಟೇ ಬಿಡ್ತಾರೋ, ನನಗೆ ಗೊತ್ತಿಲ್ಲ. ಆಯಿತಾ? ನನಗೆ ಈ ಒಂದು ದಿನ ನಾಳೆ ಸಿಗಲ್ಲ. ಈ ದಿನದ ಬೆಲೆ ನನಗೆ ಗೊತ್ತಿದೆ. ಈ ದಿನ ಏನು ಮಾಡಬೇಕು ಅದನ್ನು ಮನಸ್ಸಿಂದ ಮಾಡು. ಕೆಲವು ಸಲ ಎಲ್ಲ ಒಂದು ಕಡೆ ಕೋಪ, ಬೇಜಾರು, ಸ್ವಲ್ಪ ತಪ್ಪು ಮಾಡಿರ್ತೀವಿ. ತಪ್ಪುಗಳ ಕರೆಕ್ಷನ್ ಐತೆ ಎಕ್ಸ್ಪ್ಲೈನ್ ಮಾಡು. ಇಲ್ಲಾಂದರೆ ಇದನ್ನೇ ಕೂತ್ಕೊಂಡು 4 ಚಾಟ್ ಮಾಡ್ಕೊಂಡು ಕೂತ್ಕೊಂಡು ಹೇಳ್ಕೊಂಡು ಇದರಿಂದ ದುಡ್ಡು ಮಾಡ್ಬೋದು ಆರಾಮಾಗಿ ಮನೇಲಿ ಕೂತ್ಕೊಂಡೆ. ಹೊರಗಡೆ ಹೋಗಿ ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಬಿಟ್ಟು ದೂರ ಹೋಗಿ ಹೊಡೆದಾಡ್ಕೊಂಡು ಕೆಲಸ ಮಾಡಿ ಏನೋ ಮಾಡಬೇಕು, ಅವೆಲ್ಲ ಏನಿಲ್ಲ. ಇದರಲ್ಲೇ ದುಡ್ಡು ಆಗುತ್ತೆ, ಚೆನ್ನಾಗೇ ಆಗುತ್ತೆ. ನೀವು ಕೇಳೂ ಇಲ್ಲ, ಅಷ್ಟು ದೊಡ್ಡ ಅಮೌಂಟ್ ಆಗ್ತದೆ. ಅದೆಲ್ಲ ನಾವು ಆಲ್ರೆಡಿ ನೋಡ್ಬಿಟ್ಟಿದ್ದೀವಿ. ಬರೀ ಡೊನೇಷನ್ ಅಂದರೆ ದಕ್ಷಿಣ ರೂಪದಲ್ಲಿ ಬಂದಂದ್ರೂ ಸಿಕ್ಕಾಬಳೆ ಬರುತ್ತಿದ್ದು. ದುಡ್ಡಲ್ಲ. ಈಗ ದುಡ್ಡು ಬಂತು ಅದು ಆ ರೀತಿ ಅಂತ ಅಲ್ಲ. ಎಲ್ಲ ವ್ಯಕ್ತಿಗೂ ಒಂದು ಲೈಫಲ್ಲಿ ಒಂದು ಡೈರೆಕ್ಷನ್ ಕೊಡೋವಂಥವ್ರ ಅವಶ್ಯಕತೆ ಇರುತ್ತೆ. ನನ್ನ ಚಾನಲ್ ಕೆಲಸ ಮಾಡಲಿ ಅಂತ ಇಲ್ಲ, ಫೇಸ್ ರಿವೀಲ್ ಮಾಡಿ ಕ್ಲೀನಾಗಿ ರೆಡಿಯಾಗಿ ಕೂತ್ಕೊಂಡು ನನಗೂ ಮಾತಾಡೋಕ್ಕೆ ಬರುತ್ತೆ, ನಾನು ಕನ್ವಿನ್ಸ್ ಮಾಡ್ದಾಗ ಕೂರುವೆ. ಆಯಿತಾ? ಅವ್ನು ಯಾರು ಅಂತಲೇ ಗೊತ್ತಿಲ್ಲ, ಗುರುತು ಪರಿಚಯ ಇಲ್ದಿರೋ ವ್ಯಕ್ತಿ, ಬರೀ ಅವ್ರ ಮಾತು ಕೇಳಿಕೊಂಡು ಹೇಳ್ತಾ ಇರೋದು ಸರಿನೋ ತಪ್ಪೋ ಅಂತ ಜನ ಜಡ್ಜ್ ಮಾಡಲಿ ಅಷ್ಟೇ. ನಂದು ಕನ್ಸ್ಟ್ರಕ್ಷನ್ ರಿಲೇಟೆಡ್ ವೀಡಿಯೋಸ್ ಏನಿರುತ್ತೆ ಅದರಲ್ಲೆಲ್ಲರೂ ಮಾತಾಡಿದ್ದೀವಿ. ನಮ್ಮ ಗ್ರೂಪ್ಸು ಡಿಸ್ಕಷನ್ಸ್ನ ಯಾವ ರೀತಿ ಓಡಾಡ್ತೀವಿ, ನನ್ನ ವೆಹಿಕಲಿಂದ ಹಿಡಿದು ಎಲ್ಲ ಡೀಟೇಲ್ಸ್ ಇದೆ ಅಲ್ಲಿ. ಇದನ್ನು ಏನಕ್ಕೆ ಇಷ್ಟು ಅವಾಯ್ಡ್ ಮಾಡ್ತಾಯಿದ್ದೀನಿ ಅಂತಂದರೆ, ಹೇಳೋ ವಿಷಯ ಸರಿ ಇರಬೇಕು ಅಷ್ಟೇ. ಯಾರು ಹೇಳಿದ್ರು ಅನ್ನೋದು ಬೇಕಿಲ್ಲ. ಜನ ಸೆಂಟಿಮೆಂಟಾಗಿ ಜನರಿಗೆ ಮುಖಕ್ಕೆ ಒಂದು ಕಮಿಟ್ಮೆಂಟ್ ತೊಗೋತೀವಿ ಹೊರತು ಹೇಳ್ತಾರೆ ವಿಷಯಗಳು ಕೇಳಲ್ಲ. ಇವ್ರು ಹೇಳಿದ್ರೆ ಸರಿ, ಇವ್ರು ಹೇಳಿದ್ರೆ ತಪ್ಪು ಅಂತ ಬರೋದು ನಾನು ಯಾರು ಅಂತ ಗೊತ್ತಿದ್ರೆ. ಈಗ ನಿಮ್ಮೆಲ್ಲರಿಗೂ ಕೂಡ ನಾನು ಕನೆಕ್ಟ್ ಆಗಿರೋದು ಥ್ರೂ ಮೈ ವಾಯ್ಸ್ ಓನ್ಲಿ. ಅಂದರೆ ನನ್ನ ಮಾತಿನಿಂದ ಮಾತ್ರ. ಆಯಿತಾ? ನಾನು ಏನು ಮಾತಾಡ್ತೀನಿ ಅದರಿಂದ ಮಾತ್ರ. ಏನಾಗ್ತದೆ, ಒಳ್ಳೆ ವಿಷಯ ಹೇಳಬೇಕು, ಕೆಟ್ಟ ವಿಷಯ ಹೇಳಬೇಕು, ಹೇಳೋ ರೀತಿಯಲ್ಲಿ ಹೇಳಿದ್ರೆ ಕೇಳ್ತಾರೆ. ಇನ್ನೊಂದು ವ್ಯಕ್ತಿಗಳಿಗೆ ಯೋಚನೆ ಮಾಡೋಕ್ಕೆ ಬಿಡು, ಅವ್ರು ಯೋಚನೆ ಮಾಡಲಿ, ನಿರ್ಧಾರ ತೊಗೊಳ್ಳಿ. ನಾನು 2ನೇ ದಾರಿ ಚೂಸ್ ಮಾಡಿದೆ, ಅದೇ ರೀತಿ ನಿಂತಿದ್ದೀನಿ. ತುಂಬ ಮಿಸ್ಟೇಕ್ಸ್ಗಳಾಗಿವೆ, ಮಿಸ್ಟೇಕ್ಸ್ಗಳು ಆಗಬಾರ್ದು. ಆಯಿತಾ? ಯಾರೋ ಒಬ್ಬರು ಮಾಡೋ ಕೆಲಸ ನಿಲ್ಲಿಸ್ಬಿಡ್ತೀರಾ ನೀವು? ಆಗಲ್ಲ ಅಲ್ವಾ? ನಮ್ಮ ಕರ್ತವ್ಯ ಏನಿದೆ ಅದನ್ನು ಮಾಡ್ತಾ ಹೋಗ್ತಿದ್ದೀನಿ. ಮತ್ತು ಇದು ಅಷ್ಟೇ, ಇದು ಒಂಥರ ಹೇಳೋನಲ್ಲ, ಕೆಲವು ವಿಷಯಗಳನ್ನ ಏನಕ್ಕೆ ಮಾಡಿದೆ ಅಂತ ಹೇಳಬಾರ್ದು. ಯಾವತ್ತೂ ಅಷ್ಟೇ, ಅದು ಹೇಳಬಾರ್ದು. ಅದಕ್ಕೆ ತೂಕ ಇರೋಲ್ಲ. ನೀವು ನಿರ್ಧಾರ ತೊಗೊಂಡಿರೋದ್ರಿಂದ ಒಳ್ಳೆ ಡಿಸಿಷನ್ ತೊಗೊಂಡಿದ್ದೀರಾ, ಒಂದು ಒಳ್ಳೆಯ ಲಾಭ ಬರ್ತಾಯಿದೆ ಅಂತಂದರೆ ಅದೇ ರೀತಿ ಹ್ಯಾಂಡಲ್ ಮಾಡಬೇಕು.
ಬಟ್ ಕೆಲವು ವಿಷಯಗಳೇನಂತಂದರೆ ಪಬ್ಲಿಕಲ್ಲಿ, ಅಂದರೆ ಇದು ಗ್ರೂಪಲ್ಲಲ್ಲ. ಸೊ ಕ್ವಶನ್ ಕೇಳ್ಬೋದು, ಯಾರು ಬೇಕಾದ್ರೆ ಏನು ಬೇಕಾದ್ರೂ ಅನ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಸೊ ಪಬ್ಲಿಕ್ಕಾಗಿ ಆನ್ಸರ್ ಮಾಡ್ತೀನಿ, ಸಿಂಗಲಾಗಿ ಆನ್ಸರ್ ಮಾಡಲಿ, ಅದಕ್ಕೋಸ್ಕರ ಇದು ಮಾಡ್ತಾಯಿದ್ದೀನಿ. ಮಿಸ್ಯೂಸ್ ಆಯಿತು ಒಂದು, ಮಿಸ್ಯೂಸ್ ಆಗೋದಕ್ಕೆ ಕಾರಣ ಕೂಡ ನಾವೇ, ಅದೊಂದು. ಅದಾದ ನಂತರ ನಮ್ಗೆ ಯಾರೋ ಒಬ್ಬರು ಕ್ವಶನ್ ಮಾಡೋರು, ಇಬ್ಬರು ಕ್ವಶನ್ ಮಾಡಿದ್ರು. ಇದಾದಮೇಲೆ ಏನು ಮಾಡಬೇಕಿತ್ತು, ತಪ್ಪಾಗ್ತಿದೆ ಅನ್ನೋಂಗೆ ನಿಲ್ಲಿಸ್ಬೇಕಿತ್ತು. ಆಯಿತಾ, ಒಂದು ಮಾತಲ್ಲಿ ಮುಗಿಸ್ಬೋದಾಗಿತ್ತು. ಬಟ್ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಎಲ್ರಿಗೂ ಒಂದು ಇದಿರುತ್ತೆ. ನಾವು ಟ್ರೈ ಮಾಡ್ತಾ ಇರೋದು ಅಷ್ಟೇ. ನೀವು ಕಲೀರಿ, ಕೇಳಿ, ಬಿಡಿ, ಸರಿ ತಪ್ಪು ಬಿಟ್ಟಾಕಿ. ಫ್ರೀ ಪ್ಲ್ಯಾಟ್ಫಾರ್ಮ್, ಅಪ್ಲೋಡ್ ಮಾಡ್ತೀನಿ ವೀಡಿಯೋ, ನಿಮ್ಮ ಫ್ರೀ ಟೈಮ್ ಕೂತ್ಕೊಂಡು ಚೆಕ್ ಮಾಡ್ತೀರಾ. ಫ್ರೀ ಇಂಟರ್ನೆಟ್, ಏನೇನಕ್ಕೋ ಟೈಮ್ ವೇಸ್ಟ್ ಮಾಡಿರ್ತೀವಿ, ಏನೋ ಒಂದು ಯಾರಿಗೊಬ್ಬರಿಗೆ ಯೂಸ್ ಆಗಲಿ ಅಷ್ಟೇ. ಜಾಸ್ತಿ ಮಾತಾಡಿದೆ, ಕಮ್ಮಿ ಮಾತಾಡಿದೆ ಅಂದರೆ ನಾವು ಏನು ಯೋಚನೆ ಮಾಡಿದೆ, ಏನು ಪ್ರಿಪೇರ್ ಆಗ್ದೇ ಮಾತಾಡಿರ್ತೀನಿ. ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು, ಬೇಕಿತ್ತು, ಬೇಡ, ಅವೆಲ್ಲ ಯೋಚನೆ ಮಾಡ್ಕೊಂಡು ಮಾತಾಡೋಕ್ಕೆ ಹೋಗ್ಬಾರ್ದು. ನಾನು ನನ್ನ ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ಮಾತಾಡ್ರೆ ಹೆಂಗೆ ಮಾತಾಡ್ತೀನಿ ಆ ರೀತಿ ಮಾತಾಡಿರ್ತೀನಿ, ಅನ್ಫಿಲ್ಟರ್ಡ್. ಏನಕ್ಕೆ ಅಂದರೆ ಇದು ನನ್ನ ಖುಷಿಗೋಸ್ಕರ ಮಾಡ್ತಾ ಇರೋದು. ಹೊರಗಡೆ ನನಗೆ ನಂದೇ ಸರ್ಕಲ್, ನಂದೇ ನೆಟ್ವರ್ಕ್ ಇದೆ, ಎದ್ದು ಬಿದ್ದು ಜೊತೆಲಿ ಬಿದ್ದು ನನ್ನ ಜೊತೆಲೇ ಇರೋರು ಇದ್ದಾರೆ. ಇದು ನನ್ನ ಥರ ಒಂದು ಜವಾಬ್ದಾರಿ ಥರ, ಎಲ್ಲರೂ ಟಚ್ ಮಾಡಬಹುದು ಆ ರೀತಿ. ಇದು ಕನ್ಸ್ಟ್ರಕ್ಷನ್ ಚಾನಲ್ ಕೂಡ ಸೇಮ್ ಪ್ಲ್ಯಾನ್ ಮಾಡಿರೋದು. ಕನ್ಸ್ಟ್ರಕ್ಷನ್ ಅಂತಂದರೆ ಮನೆಗಳ ಲಕ್ಷಾಂತರ ರೂಪಾಯಿ, ಕೋಟಿ ಕೋಟಿ ದುಡ್ಡು ಹಾಕಿ ಕಟ್ತೀರಾ. ಏನು ಮಾಡಬೇಕು, ಏನು ಮಾಡಬಾರ್ದು, ಸರಿ ತಪ್ಪು, ಒಳ್ಳೇದಾ ಕೆಟ್ಟದಾ, ಯಾರು ಒಬ್ರು ಹೇಳ್ಬೇಕಲ್ವ. ಅದಾದಮೇಲೆ ಜಡ್ಜ್ ಮಾಡಿ, ಈ ಥರ ಹೇಳಿರೋ ತಪ್ಪಿರ್ಬೋದು, ಅದು ಇದು ವಗೇರ ವಗೇರ, ಅದೆಲ್ಲ. ಇದಾದ ಮೇಲೆ ಏನೋ ಪ್ರಾಬ್ಲಮ್ಸ್ ಆಗ್ತವೆ ಅಂತಂದರೆ, ಅದು ಸರಿ ಅಂತ ಅನಿಸ್ತು ಅಂದರೆ ಟೈಮೇ ಕೊಡೋಲ್ಲ. ಆಯಿತಾ, ನಿಮ್ಮ ಟೈಮ್ ನೀವು ಫ್ರೀ ಆದರೆ ನನಗೆ ಕಾಲ್ ಮಾಡ್ತೀರಾ. ಆ ಟೈಮಲ್ಲಿ ನಾನು ಫ್ರೀ ಇದ್ದೀನೋ, ಬ್ಯುಸಿ ಇದ್ದೀನೋ, ಏನು ಮಾಡ್ತಿದ್ದೀನೋ, ಫೋನ್ ಅವಾಯ್ಡ್ ಆಯಿತು ಅಂತಂದರೆ ಅದಕ್ಕೂ ಒಂದಷ್ಟು ಇದು, ಇದಕ್ಕೂ ಒಂದಷ್ಟು ಇದು. ಒಂದು ಟೈಮ್ ಇಡ್ತೀನಿ, ಆ ಟೈಮಲ್ಲಿ ಕಾಲ್ ಮಾಡಿ. ಟೈಮಲ್ಲಿ ಯಾರು ಕಾಲ್ ಮಾಡೋದಿಲ್ಲ, ನಾವು ಬ್ಯುಸಿ ಇದ್ದೀವಿ, ಇವ್ರು ಬ್ಯುಸಿ ಇದ್ದೀವಿ. ಅದಕ್ಕೆ ಏನು ಮಾಡಿದೆ, ಅವಶ್ಯಕತೆ ಇರೋ ಕಡೆ ಬರ್ತಾರೆ. ಬಂದಾಗ ಅದಕ್ಕೆ ಅದೊಂದು ತೂಕನ ನೀವು ಸೆಟ್ ಮಾಡೋದ್ರ ಬದಲು ನಾವೇ ಸೆಟ್ ಮಾಡೋಣ ಅಂತ ಒಂದು ಅಮೌಂಟ್ನ ಫಿಕ್ಸ್ ಮಾಡಿ ಒಂದೊಂದೊಂದನ್ನು ಕಮಿಟ್ ಆಗಿದ್ದೀವಿ. ಇದೇನಕ್ಕೆ ಅವೆಲ್ಲ ನನ್ನ ಕಮಿಟ್ಮೆಂಟು. ಬಟ್ ಯಾವ ಒಂದು ಅಮೌಂಟ್ ಏನಕ್ಕೆ ಬರುತ್ತೆ ಅದು ಒಂದೊಂದು ಕೆಲಸಗಳಿಗೆ ಹೋಗ್ತದೆ ಅಷ್ಟೇ, ಇನ್ನೇನೂ ಇಲ್ಲ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿ, ಈ ರೀತಿ ಕೆಲಸ ಮಾಡ್ಕೊಂಡು ಆರಾಮಾಗಿ ಖುಷಿಯಾಗಿದ್ದೀವಿ. ಇದರಲ್ಲಿ ರಿಪೋರ್ಟು, ಸಣ್ಣ ಪುಟ್ಟದು ಅವೆಲ್ಲ ಇದು ಮಾಡಬೇಡಿ. ನಂಗೆ ಮಾರ್ಕೆಟಿಂಗ್ ಬರುತ್ತೆ, ಹೊರಗಡೆ ನಾವು ಬೇರೆ ಕೆಲಸಗಳು ಮಾಡ್ತಿರ್ತೀವಿ. ಇದನ್ನು ನಾನು ಸೇಲೇ ಮಾಡಬೇಕು ಅಥವಾ ಇದರಿಂದ ನಾನು ಬೇರೆ ನಿಮಗೊಂದು ನಂಬಿಕೆ ಬರೆಸಬೇಕು, ಏನೋ ಮಾಡಬೇಕಂದ್ರೆ ನಾನು ಮಾಡ್ಕೋತೀನಿ. ನನ್ನ ಕೈಲಿ ಕೆಪಾಸಿಟಿ ಇದೆ, ನಾನು ಮಾಡ್ತೀನಿ. ಇದು ಆ ರೀತಿ ಅಲ್ಲ. ಯಾರೋ ಒಬ್ಬರಿಗೆ ಇಬ್ಬರಿಗೆ ಸ್ಟೂಡೆಂಟ್ಸ್ಗಳಿಗೆ ಪ್ರಾಬ್ಲಮ್ ಇರೋಂಥವ್ರಿಗೆ ಆ ರೀತಿ ಅಡ್ರೆಸ್ ಮಾಡ್ತಿಲ್ಲ. ಜನರಲ್ಲಾಗಿ, ಫುಲ್ ಜನರಲ್. ಹೇಳೋನಲ್ಲ, ಇವತ್ತು ನಾನು ಮಾತಾಡಿದ್ದು ನಾಳೆ ನಾನು ಮಾತಾಡ್ತೀನೋ ನನಗೆ ಗೊತ್ತಿಲ್ಲ, ಈ ರೀತಿ ಬದುಕೋನು ನಾನು. ಸೊ ಆ ರೀತಿ ಮಾತಾಡಿದ್ದೀನಿ. ಬೇಜಾರು, ಸರಿ ತಪ್ಪು ಬಿಟ್ಟಾಕಿ, ಅವೆಲ್ಲನೂ ಬಿಟ್ಟಾಕಿ. ಆಯಿತಾ, ಏನೊಂದು ಕ್ಲೋಸ್ ಸರ್ಕಲಲ್ಲಿ ಮಾತಾಡ್ತಾ ಇರ್ತೀನಿ, ಅದೇ ರೀತಿ ಮಾತಾಡ್ಕೊಂಡು ಯೂಸ್ ಮಾಡ್ತಾ ಹೋಗ್ತಿರೋದು. ಯೂಸ್ಫುಲ್ ಇನ್ಫಾರ್ಮೇಷನ್ಸ್ ಡೈಲಿ, ಬೆಳಗ್ಗೆ ಮಧ್ಯಾಹ್ನ ಸಂಜೆ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಸಾಫ್ಟ್ವೇರ್ ಇದೆ, ಟೀಮ್ ಇದ್ದಾರೆ, ಕುತ್ಕೊಂಡ್ಮಾಡೋ ಹುಡುಗರಿದ್ದಾರೆ. ಹೇಳಿದ್ರೆ ಎಲ್ಲ ಹೆಸರುಗಳನ್ನು, 1,00,000 ಹೆಸರನ್ನ ಅನಾಲಿಸಿಸ್ ಮಾಡಿ ರಿಪೋರ್ಟ್ಸ್ ಅಪ್ಲೋಡ್ ಮಾಡ್ಬೋದು ನಮ್ಮ ಚಾನಲಲ್ಲಿ. ಏನು ಯೂಸು? ನೇಮ್ ಕರೆಕ್ಷನ್ ಮಾಡ್ಕೋತೀರ, ಅದೆಲ್ಲ ನೋಡ್ಕೊಬಿಟ್ಟು ನೀವು ಇಲ್ಲ ಅಲ್ವಾ? ಎಲ್ಲೋ ಒಂದು ಕಡೆ ತಿಳುವಳಿಕೆ ಅವಶ್ಯಕತೆ ಇರೋದು ಇದಲ್ಲ, ಕ್ವಾಂಟಿಟಿ ಅಲ್ಲ, ಕ್ವಾಲಿಟಿ ಅಂತ. ಕ್ವಾಲಿಟಿ ಓವರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಹೇಳಬೇಕು, ಯಾವ ರೀತಿ ಹೇಳೋದನ್ನು ಗೊತ್ತಾಗಲ್ಲ. ಎಲ್ಲರಿಗೂ ಒಂದೇ ರೀತಿ ಅರ್ಥ ಮಾಡ್ಸೋಕ್ಕಾಗಲ್ಲ. ಒಂದೇ ಕ್ಲಾಸಲ್ಲಿ 100 ಜನ ಇರ್ತೀವಿ, ಎಲ್ಲರೂ 100 ಜನ ಫಸ್ಟ್ ರ್ಯಾಂಕ್ ಬರೋಲ್ಲ ಅಲ್ವಾ? ಒಬ್ಬೊಬ್ಬರು ಒಂದೊಂದು ಥರ ಅರ್ಥ ಮಾಡ್ಕೋತಾರೆ ಅವರವರ ತಿಳುವಳಿಕೆ ಮೇಲೆ. ಆ ತಿಳುವಳಿಕೆ ಅನ್ನೋದೇನಿದೆ ಅದನ್ನು ಸ್ವಲ್ಪ ಕ್ಯಾಶುಯಲ್ ಆಗಿ ಹೇಳೋಕ್ಕೆ ಟ್ರೈ ಮಾಡಿದ್ದೆ, ಅದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಬಟ್ ಸಾಫ್ಟ್ವೇರ್ ಏನಿದೆ, ಸಾಫ್ಟ್ವೇರ್ನ ಮಿಸ್ಯೂಸ್ ಆಗೋಕ್ಕೆ ಬಿಡೋಕ್ಕೆ ಇಷ್ಟ ಇಲ್ಲ ನನಗೆ. ಆಯಿತು, ಒಬ್ಬರಿಬ್ಬರು ಮಾಡಿದ್ದಕ್ಕೆ ನಾವೇನು ಮಾಡಿದ್ವಿ ಅಂತ ಕೇಳ್ತಿರಲ್ಲ, ಅದಕ್ಕೋಸ್ಕರ ಏನು ಮಾಡ್ತಿದ್ದೀವಿ, ಫಾರ್ಮ್ ಫಿಲ್ ಮಾಡಿ ನಾವೇ ನಿಮಗೆ ಕಳಿಸ್ತೀವಿ ಅಂತ ಅಷ್ಟೇ. ಜವಾಬ್ದಾರಿ ನಾವೇ ತೊಗೊಂಡಿದ್ದೀವಿ, ನೀವು ಕಳಿಸಿ. ಒಂದು ದಿನ ಲೇಟ್ ಆಗ್ಬೋದು, ಬರುತ್ತೆ. ಆಯಿತಾ, ವೆಯ್ಟ್ ಮಾಡಿ ಕಳಿಸ್ಕೊಡ್ತೀವಿ. ಇಮಿಡಿಯೇಟ್ ರೆಸ್ಪಾನ್ಸ್ ಬಂತು ಅಂತಂದರೆ ಅದಕ್ಕೆ ವ್ಯಾಲ್ಯೂ ಇರೋಲ್ಲ. ನನಗೆ ಗೊತ್ತಿದ್ವೆಲ್ಲ ಮಾಡಬಾರ್ದು ಅಂತ. ಬಟ್ ನನಗಿದ್ದೇನೆಂದರೆ ವ್ಯಕ್ತಿಗಳು ಕಾಯಬಾರ್ದು ಅಂತ. ಕಾಯೋದು ಒಂದು ಕಷ್ಟ ಏನಿದೆ ನನಗೆ ಗೊತ್ತದು. ಸೊ ನನಗೆ ಆಲ್ರೆಡಿ ಅನುಭವ ಆಗಿರೋದು, ಇನ್ನೊಬ್ರಿಗೆ ಆಗಬಾರ್ದು ಅಂತ ಟ್ರೈ ಮಾಡಿದೆ. ಬಟ್ ಈ ರೀತಿ ಮಿಸ್ ಆಗ್ತದೆ ನಂಗೆ ಗೊತ್ತಿರಲಿಲ್ಲ. ತುಂಬ ದಿನ ಹಿಂದೆ ಆಗಿದ್ದು, ಲಾಸ್ಟ್ ಇಯರ್ ನವೆಂಬರ್ಲಾಗಿದ್ದಂಥ ಸ್ಟೋರಿ. ಆಗಿಂದ ಹಿಂಗೆ ಇತ್ತು. ಬಟ್ ಈಗ ಕೆಲವರು ಸ್ವಲ್ಪ ಜಾಸ್ತಿ ಇದು ಮಾಡ್ತಾಯಿದ್ದೀರಾ, ಮೆಸೇಜ್ ಮಾಡೋದು, ಕೇಳೋದು, ಅದು ಇದು ಅವ್ರಿಗೆ ಸಪ್ರೇಟ್ ಮಾಡಿದ್ದಾರೆ, ಇವ್ರಿಗೆ ಮಾಡಿರೋದು ಇದು ಅಂತೆಲ್ಲ. ಇವತ್ತು ಇವ್ರಿಗೆ ಒಬ್ಬರು ಕೇಳಿದ ನಾಳೆ 100 ಜನ ಕೇಳ್ತಾರೆ. ಚಾನಲಲ್ಲಿ ಇರಬೇಕು ಇದು ವಿಷಯ, ಚಾನಲಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ. ನೆಗೆಟಿವ್ ಪಾಸಿಟಿವ್ ಎಲ್ಲನೂ ಬಿಟ್ಬಿಡಿ, ಆಯಿತಾ? ಏನು ಕೊಡ್ತಿದ್ದೀವಿ ಸರಿನೋ ತಪ್ಪೋ ನೋಡಿ. ಮಿಸ್ಲೀಡಿಂಗ್ ಇತ್ತು ಅಂತಂದರೆ ನಂಬೇಡಿ, ಈಸಿ ಬಿಟ್ಬಿಡಿ ಅಷ್ಟೇ. ಯೂಸ್ ಆಗ್ತಿದೆ ಅಂತಂದರೆ ಸ್ವಲ್ಪ ಆರು ಕೇಳಿ, ಫುಲ್ ಕೇಳಬೇಡಿ, ನಮ್ಮ ತನ ಹೋಗ್ಬಿಡುತ್ತೆ. ಸ್ವಲ್ಪ ಆರು ಕೇಳಿ, ಆಯಿತಾ? ರೆಮಿಡೀಸ್ ಕೊಟ್ಬಿಡಿ, ಪರಿಹಾರ ಕೊಟ್ಬಿಡಿ ಅಂದರೆ ಯಾವ ಆಧಾರದ ಮೇಲೆ ಕೊಟ್ವಿ ಅಂತ ಗೊತ್ತಿರಬೇಕಲ್ವಾ? ಯಾವುದೋ ಒಂದು ಮಾತ್ರೆ ತಲೆನೋವಂದರೆ ಯಾವುದೋ ಒಂದು ಮಾತ್ರೆ ಎತ್ಕೊಟ್ಬಿಟ್ರೆ ನನ್ನ ಯೋಗ್ಯತೆ, ನನಗೆ ಅದು ಬರುತ್ತೋ ಬರಲ್ವಾ ಅದ್ರ ಮಾತ್ರೆ ಬಗ್ಗೆ ಅಂತ ಗೊತ್ತಿರಬೇಕಲ್ವ ನಿಮಗೆ?
ಆ ಒಂದು ಇಂಟೆನ್ಷನಿಗೆ ಮಾತ್ರ ನಾಲೆಡ್ಜ್ ಶೇರ್ ಮಾಡ್ತಿರೋದು. ನಿಮಗೂ ಆ ಮಾತ್ರೆ ಬಗ್ಗೆ ಐಡಿಯಾ ಇತ್ತು ಅಂತಂದರೆ, ಈಗ ಎಷ್ಟೊಂದು ಜನ ಹೋಗ್ತೀವಿ, ಕೋಲ್ಡ್ ಇರುತ್ತೆ, ಡೋಲೋ ಮಾತ್ರೆ ತೊಗೊಬನ್ನಿ, ಜ್ವರ ಅಂತಂದರೆ ಡೋಲೋ ತೊಗೊಬನ್ನಿ, ಸಿಪ್ಲಾ ತೊಗೊಬನ್ನಿ, ಈ ಥರ ತೊಗೋತೀವಿ. ಏನಕ್ಕೆ ಹೆಂಗೆ ತರ್ತೀರಾ? ಡಾಕ್ಟರ್ಗಳ ನಾವು ಮೆಡಿಸಿನ್ ಓದಿದ್ದೀವ? ತಿಳುವಳಿಕೆ ಬರ್ತಾ ಏನು ಮಾಡ್ತೀವಿ, ಅದನ್ನು ನಾವು ಉಪಯೋಗಿಸ್ತೀವಿ. ತಿಳುವಳಿಕೆ ಬರೋವರೆಗೂ ಒಂದಷ್ಟು ರೀತಿ ಅನಾವಶ್ಯಕವಾಗಿ ಎಳೀಬೇಕು ವಿಷಯಗಳು. ಅದಾಗೋವರೆಗೂ ಇದೇ ರೀತಿ ಡ್ರ್ಯಾಗ್ ಆಗ್ತಾ ಇರ್ತದೆ. ಆಯಿತಾ? ಯಾರು ಸ್ಕಿಪ್ ನನಗೆ ಗೊತ್ತಿದ್ದು ಪ್ರಾಬ್ಲಮ್ ಇಲ್ಲ, ಸ್ಕಿಪ್ ಆಗುತ್ತೆ ಬಿಡುತ್ತೆ ಅವೆಲ್ಲ ನಾನು ಯಾವತ್ತೂ ತಲೆಗೆಡಿಸ್ಕೊಂಡಿಲ್ಲ. ಒಂದು ವ್ಯಕ್ತಿ, ಇಷ್ಟು ಜನರಲ್ಲಿ ಯಾರು ಒಂದು ವ್ಯಕ್ತಿಗಾರು ಉಪಯೋಗ ಹಾಗೇ ಆಗುತ್ತೆ. ಏನಕ್ಕೆ ಉಪಯೋಗ ಇರೋವಂಥದ್ದನ್ನು ಬಾಯಲ್ಲಿ ಮಾತಾಡಿಸುವಂತ ಕೇಳ್ಕೊಂಡು ಮಾತಾಡ್ತೀವಿ ನಾವು. ಆಯಿತಾ? ಬೇಡದ್ರೆ ನನ್ನ ಹತ್ರ ಯಾಕೆ ಕೇಳ್ತೀರಾ? ನನ್ನ ಕಷ್ಟ ಕೇಳೋಕ್ಕೆ ಬಿಟ್ಟು ಫೋನ್ ಮಾಡ್ತಾರೆ ಯಾರಾದರೂ? ನಿಮ್ಮ ಕಷ್ಟಕ್ಕೆ ಏನಾದರೂ ಉಪಯೋಗ ಆಗಲಿ. ಸೊ ನಾವು ಕೂರಬೇಕಾದ್ರೆ ಆ ರೀತಿ ಕೂರ್ತೀವಿ. ಬಂದಿರೋವಂಥ ಯಾರೇ ವ್ಯಕ್ತಿ ಆಗಲಿ ಅವ್ರಿಗೆ ನಮ್ಮ ಬಾಯಿಂದ ಉಪಯೋಗ ಆಗೋಂಥದ್ದನ್ನು ಬಾಯಿಂದ ಬರಲಿ ಅಂತ ಕೇಳ್ಕೊಂಡೆ ನಾವು ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿ ವೀಡಿಯೋಸ್ಗಳನ್ನ ಕೂಡ ರೆಕಾರ್ಡ್ ಮಾಡೋದು. ಉಪಯೋಗ ಆಗಬೇಕು, ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. 20 ನಿಮಿಷ 10 ನಿಮಿಷ ಅರ್ಧ ಗಂಟೆ ಹೋಗ್ಬಿಡುತ್ತೆ. ಆ ರೀತಿ ಬದುಕೋಕ್ಕೆ ಇಷ್ಟ ಇಲ್ಲ. ಇನ್ನು ಇದು ಎಕ್ಸ್ಪ್ಲನೇಷನ್ಸ್ಗಳು ಏನಕ್ಕೆ ಅಂದರೆ, ಕೆಲವು ಮ್ಯಾಟ್ರ್ಗಳು, ಈಗ ನೀವು ಕೆಲವು ಜೋಡಿಗಳು ನೋಡಿದ್ರಿ, ಅಷ್ಟೇ ಜೋಡಿ ಯೂಸ್ ಮಾಡಿ. ಏನಾಗುತ್ತೆ? ರಿಸಲ್ಟ್ ಬಂದಿಲ್ಲ ಅಂತ ಯಾಕಂತೀರ? ಬಂದಿರೋರು ಬಿಡಿ, ಬಂದಿರೋರು ಅದೇ ನಂಬಿಕೆಯಲ್ಲಿ ಇರ್ತೀರ, ಇವತ್ತೆಲ್ಲ ನಾಳೆ ಸರಿಯಾಗುತ್ತೆ ಅಂತ. ಸುಮಾರು ಜನ ಅಷ್ಟು ಅದು ಚೇಂಜ್ ಮಾಡಿದೆ, ಇದು ಚೇಂಜ್ ಮಾಡಿದೆ, ಅವ್ರ ಹತ್ರ ಹೋಗಿದ್ದೆ, ಇವ್ರ ಹತ್ರ ಹೋಗಿದ್ದೆ, ಅವ್ರು ಫುಲ್ಲು ಫೇಮಸ್, ಇವ್ರು ಫುಲ್ ಫೇಮಸ್. ಇದೆಲ್ಲ ಏನಕ್ಕೆ ಅಂತಂದರೆ, ಹುಡುಕ್ತಾ ಇರ್ತೀರ ನೀವು ನಿಲ್ಲೋದೇ ಇಲ್ಲ. ನಿಮ್ಮ ಹತ್ರ ಇರೋದನ್ನು ಬಿಟ್ಬಿಟ್ಟು ಹುಡುಕ್ತಾ ಇರ್ತೀರ, ನಾಳೆ ಇನ್ನೊಬ್ರು ಸಿಗ್ತಾರೆ ಅಂತ. ಯಾರೋ ಒಬ್ಬರು ವ್ಯಕ್ತಿ ಹೇಳಿರೋದು ನಿಜನೋ ಸುಳ್ಳು ಅಂತ ಚೆಕ್ ಮಾಡೋಕ್ಕೆ ಎಲ್ಲಿದೆ ನಿಮಗೆ? ಯಾರು ಏನೋ ಎಕ್ಸ್ಪ್ಲೇನ್ ಮಾಡಿದ್ದಾರೆ? ಸೊ ನಾನು ಎಕ್ಸ್ಪ್ಲೇನ್ ಮಾಡೋದನ್ನು ಪ್ರಿಫರ್ ಮಾಡಿದೆ ರಾದರ್ ದೆನ್ ಟೀಚಿಂಗ್. ಕೂತ್ಕೊಂಡು ಹೇಳ್ಕೊಡ್ಬೋದಾಗಿತ್ತು, ಈ ರೀತಿ ಮಾಡಿ, ಪ್ಲಸ್ ಮಾಡಿ, ಮೈನಸ್ ಮಾಡಿ, ಇದು ಮಾಡಿ, ಈ ಡೇಟ್ ಆಫ್ ಬರ್ತಾರೆ, ಇದನ್ನು ಚೇಂಜ್ ಮಾಡಿ, ಅದನ್ನು ಚೇಂಜ್ ಮಾಡಿ, ಎಲ್ಲನೆಲ್ಲ ಮಾಡಿ ಅಪ್ಲೋಡ್ ಮಾಡ್ಬೋದಾಗಿತ್ತು. ಏನು ಮಾಡ್ತಾರೆ ಅಂದರೆ, ನಾಳೆ ಮನೇಲಿ ಕೂತಿರೋ 4 ಜನದ್ದು ಅವರೇ ರೆಡಿ ಮಾಡ್ತಾರೆ, ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ಕೋತಾರೆ. ಒಂದೇ ರೀಸನ್ಗೋಸ್ಕರ ಸ್ಟಾಪ್ ಮಾಡಿತ್ತು. ಅನುಭವ ಬೇರೆ, ಇದ್ರ ಮೇಲೆ ಶ್ರಮ ಹಾಕೋರು ಬೇರೆ. ನಾನು 10 ಕ್ಲಾಸಲ್ಲಿ 6 ಕ್ಲಾಸ್ ಪ್ರಾಕ್ಟೀಸ್ ಮಾಡಿಸ್ತೀನಿ ಅಂತಂದರೆ ಪ್ರಾಕ್ಟೀಸ್ ಮಾಡ್ತೀರಾ. ನೀವೇ 6 ಪ್ರಾಕ್ಟೀಸ್ ಮಾಡಿದರೆ ಮಾಡಲ್ಲ. ಇದು ಹೀಗಿರೋ ಪ್ರಪಂಚ ಇದು. ಏನಕ್ಕೆ ಎಲ್ಲರೂ ಅಷ್ಟೇ. ನಾವು ಸ್ಕೂಲಲ್ಲಿಲ್ಲ, ಈಗ ನಾವು ನಮ್ಮದೇ ಜವಾಬ್ದಾರಿ ಇರುತ್ತೆ, ನಮ್ಮದೇ ಟೆನ್ಷನ್ ಇರುತ್ತೆ. ನಾವು ಕೂತ್ಕೊಂಡು ಇವನ್ನೆಲ್ಲ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಕಲ್ತ್ವಾ ಆಯ್ತಾ, ನಂಬರ್ ಸಿಗ್ತಾ ಕ್ವಿಟ್, ಮುಗೀತು. ಸ್ಕೂಲಲ್ಲಿ ಏನು ಮಾಡ್ತೀವಿ? 1 ವರ್ಷ ಅಂದರೆ 1 ವರ್ಷ ಕೂರಲೇಬೇಕು. ನಮ್ಮ ಒಂದು ಕಮಿಟ್ಮೆಂಟ್, ನಮ್ಮ ಪರಿಸ್ಥಿತಿಗೆ ಈ ರೀತಿ ಸ್ಟ್ರಿಕ್ಟಾಗಿರೋಕ್ಕಾಗಲ್ಲ. ಸೊ ಡಿಸ್ಕಷನ್ಸ್ನ ಪ್ರಿಫರ್ ಮಾಡೋದು ಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ವಿ. ಆ ರೀತಿ ಚಾನೆಲ್ ಚೇಂಜ್ ಆಗ್ತಾ ಹೋಗಿರೋದು. ಮಿಸ್ಟೇಕಿಂದ ಕಲ್ತಿದ್ದೀವಿ, ಫೀಡ್ಬ್ಯಾಕ್ಗಳಿಂದ ಕಲ್ತೀವಿ, ಮುಂದೆ ಕೂಡ ಕಲಿತಾ ಹೋಗ್ತೀವಿ. ಫೀಡ್ಬ್ಯಾಕ್ನ ನಾವು ಕ್ರಿಟಿಸೈಸ್ ಮಾಡೋದಾಗಲಿ ಅಥವಾ ಇವರೇನೋ ಹಿಂಗೆ ಅಂದ್ಬಿಟ್ರೆ ಅವೆಲ್ಲ ಇಲ್ಲ. ಪ್ರತಿ ತಪ್ಪುಗಳಿಂದ ಕಲಿತಾ ಹೋದ್ರೇ ಒಂದು ಚಾನೆಲ್ ಚೇಂಜ್ ಆಗೋದು. ಸೊ ಎಲ್ರಿಗೂ ರಿಪೋರ್ಟ್ ಕಳಿಸ್ತಾ ಇದ್ದೀವಿ, ರಿಪೋರ್ಟ್ ಯೂಸ್ ಮಾಡ್ಕೊಳ್ಳಿ. ನೆಗೆಟಿವ್ ಇತ್ತು ನೆಗೆಟಿವ್, ಪಾಸಿಟಿವ್ ಇತ್ತು ಪಾಸಿಟಿವ್ ಅಂತ ಕಳಿಸ್ತಾ ಇದ್ದೀವಿ. ಅದೇ ರಿಪೋರ್ಟಲ್ಲಿ ಮಧ್ಯದಲ್ಲಿ ನಾವೇನಾದ್ರು ಸೇರಿಸ್ಬಿಟ್ಟು ಕನ್ಫ್ಯೂಸ್ ಮಾಡ್ಬೋದಲ್ವ, ಎದುರಿಸ್ಬೋದಲ್ವ? ನಂಬಿಕೆ. ಇನ್ನೊಬ್ಬ ವ್ಯಕ್ತಿನ ಕೇಳೋದು, ಯಾರಿಗೂ ಕೇಳಿದಿರೋ ವ್ಯಕ್ತಿ ನಮ್ಮನ್ನು ಕೇಳಿದಾಗ ಅದನ್ನು ನಾವು ತುಂಬ ಜವಾಬ್ದಾರಿಯಾಗಿ ತೊಗೋತೀವಿ. ನಾವು ಅಂತ ಯಾಕೆ ಕೇಳಿದ್ದೀನಿ ಅಂದರೆ, ತುಂಬ ಜನ ಇದ್ದಾರೆ ಈ ಥರ ನನ್ನ ಜೊತೆಲಿ. ತುಂಬ ಜವಾಬ್ದಾರಿಯಾಗಿ ತೊಗೋತೀವಿ, ನಾವು ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಇಷ್ಟು ನಮ್ಮ ವಿಷನ್ ಇದ್ದಿದ್ದು. ಯಾರಾದ್ರಾಗಿರ್ಬೋದು, ನೀವು ನಾವು ಆ ರೀತಿ ಅಲ್ಲ. ನಾಳೆ ಬೇರೆ ಯಾವ ವ್ಯಕ್ತಿಯರು ಒಬ್ಬ ಅಲ್ಲ ಒಬ್ಬರು ಕನೆಕ್ಟ್ ಆಗ್ತಾನೆ ಇರ್ತಾರೆ, ಬರ್ತಾರೆ ಹೋಗ್ತಾ ಇರ್ತಾರೆ. ಇದೇ ರೀತಿ ನಡೀತಾ ಇರ್ತಿದ್ದು. ಆಯಿತಾ? ಕಂಟಿನ್ಯೂ ಮಾಡಿಕೊಂಡು ಸರಿ ಅಂದ್ಕೊಂಡು ಆ ರೀತಿ ಏನೂ ಇಲ್ಲ. ಯಾಕಂದರೆ ಯೂಸ್ಫುಲ್ ಇನ್ಫಾರ್ಮೇಷನ್ ನಾನೇನು ಟ್ರೈ ಮಾಡ್ತಿಲ್ಲ ಚಾನಲಲ್ಲಿ. ಯಾವಾಗ ನಮ್ಮದು ಒಂದು ಗ್ರಾಚಾರ ಸರಿ ತಪ್ಪು, ನನ್ನ ಸಮಸ್ಯೆ ಯಾಕೆ ಈ ಥರ ಆಯಿತು, ಅಲ್ಲಿವರೆಗೂ ಸ್ವಲ್ಪ ಟ್ಯೂನ್ ಆಗ್ತದೆ. ಅದಾದಮೇಲೆ ಬದುಕೋದು ಹೆಂಗೆ ಅಂತ ಕಲಿಬೇಕು. ಆ ಟೈಮಲ್ಲಿ ರೆಮಿಡೀಸ್ ಕಲಿಬೇಕು. ಲಾಲ್ ಕಿತಾಬ್ ಓದಿ ಸಾಕು, ಎಲ್ಲದಕ್ಕೂ ಪರಿಹಾರ ಇದೆ. ಯಾವಾಗ ಮಾಡ್ತೀರಾ ಅದು ಗೊತ್ತಿರಬೇಕು. ಬುಕ್ಸ್ಗಳಿದೆ, ಸೋರ್ಸ್ ಇದೆ, ಹೇಳ್ಕೊಡೋರಿದ್ದಾರೆ, ಕೋಡ್ಗಳು ಕೊಡ್ತಾರೆ, ಹೀಲಿಂಗ್ ಕೋಡ್ ಕೊಡ್ತಾರೆ. ನಾನು ಕೊಡ್ಬೋದು, 1000 ಕೊಡ್ಬೋದು. ಯಾವಾಗ ಮಾಡ್ತೀರಾ? ಹೆಂಗೆ ಗೊತ್ತು ನಿಮಗೆ? ಅದನ್ನು ಆಸ್ಟ್ರಾಲಜಿ ಥ್ರೂನೇ ಹೇಳೋಕ್ಕಾಗೋದು. ತುಂಬ ಓವರ್ ಬಿಲ್ಡಪ್ ಅಲ್ಲ ಅದು, ಏನೋ ಅಂತಲ್ಲ. ಡೀಪ್ ಲೆವೆಲ್ಗೆ ಹೋಗ್ಬೋದು. ಅದು ಸಿಕ್ಕಾಪಟ್ಟೆ ಡೀಪ್ ಲೆವೆಲ್ಗೆ ಹೋಗ್ಬೋದು. ಎಲ್ಲಿವರೆಗೂ ಅಂತಂದರೆ, ನಿಮಗೆ ನಾಳೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ, ಏನು ಮಾಡ್ತೀರಾ? ನಿರ್ಧಾರಗಳು ಸರಿ ತಗೋತೀರಾ ಅಥವಾ ಎದುರ್ಕೊಂಡು ಕೂರ್ತೀರಾ? ಅಥವಾ ಯಾವುದೋ ನಿರ್ಧಾರ ತಗೋತಿರ್ತೀರಾ, ಸರಿ ತಪ್ಪು ಅಂತ ನಮಗೆ ಏನು ಮಾಡ್ತೀರಾ? ಇದನ್ನು ಹೇಳೋರೊಬ್ರು ಬೇಕಲ್ವಾ? ಅದನ್ನು ನೀವೇ ಆಗಿದ್ರೆ ಮನೆಯಲ್ಲಿ ಇನ್ನೊಂದು 4 ಜನಕ್ಕೆ ಬದಲಾವಣೆ ತರ್ತೀರಾ. ನಮ್ಮ ತಲೆಯಲ್ಲಿರೋದು ಅದು. ಮೊದಲನೇದು, ಈ ವಿದ್ಯೆ ಜನಗಳಿಗೆ ರೀಚ್ ಆಗಬೇಕಿತ್ತು. ಯಾವತ್ತೋ ಒಂದಿನ ನನ್ನ ಒಂದು ಕ್ವಶನ್ಗಳನ್ನ, ನನ್ನ 5-6 ವರ್ಷದ ಕ್ವಶನ್ಗಳನ್ನ ಬರೀ ಯಾವುದೋ 1-2 ಕ್ಲಾಸಲ್ಲಿ ನನಗೆ ಆನ್ಸರ್ ಆಯಿತು ಅಂತಂದರೆ ಎಷ್ಟೋ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ. ಆಯಿತಾ? ಅಷ್ಟೇ. ಸೊ ಹೇಳಬೇಕಿತ್ತು. ಮತ್ತು ಹೇಳದ್ನಲ್ಲ, ಇವತ್ತು ಈ ದಿನ ಯಾರು ಕೇಳ್ತಿದ್ದೀರಾ, ನಾಳೆ ಈ ವಿಡಿಯೋ ಕೇಳದೇ ಇರಬಹುದು. ಮುಂದೆ ಯಾವತ್ತು ಅಪ್ಲೋಡ್ ಮಾಡಿರೋ ಡೇಟ್ ನೋಡ್ಕೊಳ್ಳಿ. ಎಷ್ಟೋ ದಿನಗಳಾದಮೇಲೆ ಯಾವುದೋ ವ್ಯಕ್ತಿ ಫಸ್ಟ್ ಟೈಮ್ ಕೇಳ್ತಿತ್ತು ಅಂತಂದರೆ, ನಾವು ಒಂದು ರಿಪೋರ್ಟ್ ಸ್ಟಾರ್ಟ್ ಮಾಡಿದ ರೀಸನ್ ಈ ರೀತಿ ಇತ್ತು. ಅದಾದ ನಂತರ ಏನು ಬದಲಾವಣೆಗಳು, ನಮಗೆ ಯಾವ ರೀತಿ ಅದು ರೆಸ್ಪಾನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಆ ರೀತಿ ನಾವು ಚೇಂಜ್ ಮಾಡ್ತಾ ಹೋದ್ವಿ ಅಪ್ರೋಚ್ನ. ಆದರೆ ನಮ್ಮ ಒಂದು ವಿಷನ್ ಏನಿತ್ತು ಅದು ಚೇಂಜ್ ಆಗಿಲ್ಲ. ನಾವು ಎಕ್ಸ್ಪ್ಲನೇಷನ್ನೇ ಕೊಡಬೇಕು, ಡೇಟ್ ಆಫ್ ಬರ್ತ್ ಅನಾಲಿಸಿಸ್ಗಳೇ ಹಂಚಬೇಕು.
ಇದಾದ ಮೇಲೆ ಕುಂಡ್ಲಿಗೆ ಬರಬೇಕು, ಅದಾದ ಮೇಲೆ ಮುಂದೆ ಏನಾಗೋದು ಅಂತ. ಇದು ನಮ್ಮ ಒಂದು ವಿಷನ್ ಇದ್ದಿದ್ದು. ಇದೇ ರೀತಿ ಮಾಡ್ತಾ ಹೋಗ್ತೀವಿ, ಮುಂದೆ ಕೂಡ ಮಾಡ್ತೀವಿ. ಸ್ಟಾರ್ಟ್ ಮಾಡಿದ್ದು ಡೇ 1 ಇಷ್ಟೇ. ನನಗೆ ಹೆಲ್ಪ್ ಆಗಿದ್ದು ಯಾರಿಗೂ ಹೆಲ್ಪ್ ಆಗುತ್ತೆ. ಯಾಕೆ ಯಾರೂ ಮಾತಾಡ್ತಿಲ್ಲ, ನಾನು ಮಾತಾಡ್ತೀನಿ ಇಷ್ಟೇ. ಇಮಿಡಿಯೇಟಾಗಿ ಸುಮ್ಮನೆ ಪಟ್ಟಂತ ಇದು ಮಾಡಿದ್ದು. ಫಸ್ಟಕ್ಕೊಂದು ಕ್ಲೋಸ್ ಸರ್ಕಲಲ್ಲಿತ್ತು, ಒಂದು 4-5 ಜನ ತಳ್ಳಿದ್ರು ಮಾಡಲೇಬೇಕು ಅಂತ. ಅದಾದಮೇಲೆ ನನಗೆ ಯಾರು ಕಲಿಸಿರೋ ಅವ್ರು ಜಾಸ್ತಿ ಅಂದರೆ ಅವ್ರು ಪ್ರಾಮಿಸೇ ಮಾಡಿಸ್ಕೊಬಿಟ್ರು ಅವರು. ಹಾಗಾಗಿ ಆ ತೂಕದಲ್ಲಿ ಅವರ ಆಸೆ ಏನೇನಿತ್ತು ಅದನ್ನು ನಾನು ಮಾಡಬೇಕಾದ್ರೆ ನನಗೆ ಇದೇ ರೀತಿ ಮಾತಾಡ್ರೆ ಸರಿ ಅಂತ ಅನ್ನಿಸ್ತು. ನಾನು ಅದನ್ನು ಮಾಡ್ತಾ ಹೋಗ್ತಿದ್ದೀನಿ. ತುಂಬ ದಿನ ಹಿಂದೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಿದ್ದೀನಿ, ಮುಂದೆನೂ ಹೇಳ್ತೀನಿ. ನನಗೆ ಕೆಲಸ ಮಾಡಿದ್ದು ನಿಮಗೂ ಕೆಲಸ ಮಾಡ್ತಿದ್ದೀಯಾ ಅಂತ ಕೇಳಬೇಕು ನಾನು. ಯಾರನ್ನು ಕೇಳಲಿ? ಅದಾದಮೇಲೆ ಇವೆಲ್ಲ ವಿಷಯಗಳನ್ನು ಯಾರೋ ಒಬ್ರು ಹೇಳಬೇಕು. ನಿಮ್ಗೆ ಯಾರು ಹೇಳ್ತಾರೆ? ನಮ್ಗೆ ಯಾರೋ ಒಬ್ರು ಹೇಳಿದ್ರುಪ್ಪ, ನಮ್ಮ ಕರ್ಮ ಏನೋ ಮಾಡ್ಕೊ ಬಂದಿದ್ವಿ, ಅಷ್ಟು ಪ್ರಾಬ್ಲಮಲ್ಲಿ ಯಾರೋ ಒಂದು ವ್ಯಕ್ತಿ ಬಂದು ದೇವ್ರ ಥರ ಕೈ ಹಿಡಿದ್ರು. ಬಟ್ ನಿಮ್ಗೆ ಯಾರೊಬ್ರು ಕೇಳಬೇಕು, ನಿಮ್ಗೆ ಯಾರೊಬ್ರು ಹೇಳಬೇಕು. ಯಾರು ಹೇಳ್ತಾರೆ? ಆ ಜವಾಬ್ದಾರಿ ನಾವು ತೊಗೊಂಡು ಮಾಡೋಣ ಅಂತ ಆ ಅಪ್ರೋಚಲ್ಲಿ ಕಂಟಿನ್ಯೂ ಮಾಡ್ತಿರೋಂಥ ಚಾನಲ್. ಮುಂದೆ ಕೂಡ ಇದೇ ವಿಷನ್ ಇರುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ಗಳು ಮಾತಾಡ್ಕೊಂಡು ಹೋಗೋಣ ಅಂತ ಒಂದು ಪ್ಲ್ಯಾನ್ ಇದೆ. ಕರೆಕ್ಟಾಗಿ ಕನ್ಸಿಸ್ಟೆಂಟಾಗಿ ಟೈಮ್ ಕೊಟ್ಟು ಡ್ರ್ಯಾಗ್ ಮಾಡ್ಕೊಂಡು ಕೀ ಅಂತ ಎಳೀಬಾರ್ದು. ಆ ರೀತಿ ನೋಡಬೇಕು ನೀವು ನಿಮ್ಮ ಮುಂದೆ ಲೈಫ್ ಬದಲಾಗ್ತಾರದ ಆ ರೀತಿ. ಇದನ್ನಾರು ಅಟ್ಲೀಸ್ಟ್ ನ್ಯೂಮರಾಲಜಿ ಯಾರು ಈಸಿಯಾಗಿ ಯೂಸ್ ಮಾಡ್ಕೊಂಡು ನೀವು ಸರಿ ಮಾಡ್ಕೊಳ್ಳಿ ಅಂತ ಟ್ರೈ ಮಾಡಿದ್ವಿ. ಡೈರಿ ಪ್ರಿಡಿಕ್ಷನ್ ಮಾಡ್ಕೋಬೋದು ನ್ಯೂಮರಾಲಜಿಲಿ, ಯಾರೂ ಚೆಕ್ ಮಾಡೋದಿಲ್ಲ. ಚಾಟ್ ಅನಾಲಿಸಿಸ್ ಮಾಡ್ತಾರೆ, ಮುಗೀತು. ಏನಕ್ಕೆ ಅಂತಂದರೆ ಇದು ಪ್ಲ್ಯಾಟ್ಫಾರ್ಮೇ ಆ ಥರ ಇರೋದು. ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಮಿಸ್ಟೇಕೇ ಅದು. ಏನು ಮಾಡ್ತಿರಲ್ಲ, ಯಾವುದೋ ಫಾರ್ಮ್ಯಾಟಾಗೇ ಇಲ್ಲ. ಯಾವುದೋ ವೀಡಿಯೋ ಇವತ್ತು ಅಪ್ಲೋಡ್ ಮಾಡಿರೋ ವೀಡಿಯೋ ಯಾರಿಗೋ ಶೇರ್ ಆಗಿರುತ್ತೆ, ಹಳೆ ವೀಡಿಯೋ ಯಾವತ್ತೋ ಬರುತ್ತೆ. ಅದನ್ನು ಪುನಃ ಅರೇಂಜ್ ಮಾಡಿ ಆರ್ಡ್ರಾಗಿ ಮಾಡಿದೆ. ಆರ್ಡ್ರಾಗಿ ಎಷ್ಟು ಜನ ನೋಡಿರ್ತಾರೆ ಕೂತ್ಕೊಂಡು ಫುಲ್ ಕ್ಲಾಸಸ್, ಆ ರೀತಿ ಆಯಿತಾ. ಸೊ ನಮ್ಮದೊಂದು ವಿಷನ್ ಇತ್ತು ಅಷ್ಟೇ. ಅದೊಂದಕ್ಕೋಸ್ಕರ ನಾವು ಸಾಫ್ಟ್ವೇರ್ ಏನಿದೆ ಸಾಫ್ಟ್ವೇರ್ನ ಡಿಸ್ಕನೆಕ್ಟ್ ಮಾಡಿದ್ದು. ಅದು ಬಿಟ್ಟು ಇದರಿಂದ ನಾವು ದುಡ್ಡು ಕೊಟ್ಟರೆ ಮಾತ್ರ ಇದು ಮಾಡ್ತೀವಿ, ಅದು ಇದು ಆ ರೀತಿ ಇಲ್ಲ. ಕೆಲವ್ರು ಏನು ಪೇ ಮಾಡಿರ್ತಾರೆ ರಿಟರ್ನ್ ಏನು ಕೊಡ್ತಾಯಿದ್ವಿ. ಅವ್ರಿಗೆ ಏನು ಮಾಡಿದ್ವಿ, ಸ್ವಲ್ಪ ಡೀಪ್ ಅನಾಲಿಸಿಸ್ ಇರುವಂತಹ ರಿಪೋರ್ಟ್ಗಳನ್ನ ಶೇರ್ ಮಾಡೋಣ ಸ್ಟಾರ್ಟ್ ಮಾಡಿದ್ವಿ. ವಾಟ್ಸಪ್ಪಲ್ಲೇ. ಯಾಕೆ ಅಂತಂದರೆ ಇಮಿಡಿಯೇಟಾಗಿ ಲೈಫ್ ಲಾಂಗ್ ನಿಮ್ಗೆ ಅದಲ್ಲೇ ಬಿದ್ದಿರುತ್ತೆ. ಸೊ ನಿಮ್ಗೆ ಯಾವಾಗ ಬೇಕು ಇನ್ನೊಂದ್ಸಲ ಕ್ಲಿಕ್ ಮಾಡಿ ಆಟೋಮೆಟಿಕ್ ರಿಪೋರ್ಟ್ ಬರುತ್ತೆ, ಯೂಸ್ ಮಾಡಿ. ಯಾರಿಗಾರು ಶೇರ್ ಮಾಡಬೇಕಂದ್ರೆ ಫಾರ್ವರ್ಡ್ ಮಾಡಿ. ಓದ್ಕೋಬೇಕು, ಕೂತ್ಕೊಂಡು ನೋಡ್ಕೊಳ್ಳಿ. PDF ಇದ್ರೆ ಏನು ಮಾಡ್ತೀವಿ, ಪ್ರಿಂಟೌಟ್ ಕೊಟ್ಟಾಗ ಒಂದಿನ ಕೂತ್ಕೊಂಡು ನೋಡ್ತೀವಿ, ಆಮೇಲೆ ತೆಗೆದು ಬಿಸಾಕ್ತೀವಿ, ಆಮೇಲೆ ಏನೂ ಫಾಲೋ ಮಾಡಲ್ಲ ಅಲ್ವಾ. ಅದಕ್ಕೆ ರೆಮಿಡೀಸ್ ಬಿಲ್ಡ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ನಾವು ಯಾವ ವ್ಯಕ್ತಿಗೆ ಮಿಸ್ಟೇಕ್ ಇದೆ ಅವ್ರಿಗೆ ರಿಪೋರ್ಟ್ ನಾವೇನು ಕೊಡ್ತೀವಿ, ಅದಕ್ಕೆ ರೆಮಿಡೀಸ್ ಎಲ್ಲ ಆ್ಯಡ್ ಮಾಡ್ತೀವಿ. ಸೊ ದಟ್ ಅವ್ರಿಗೆ ಬೆನಿಫಿಷಿಯಲ್ ಆಗಿರಲಿ. ಡೌಟ್ ಕೇಳಬೇಕು, ಇಮಿಡಿಯೇಟಾಗಿ ಅಲ್ಲೇ ಮೆಸೇಜ್ ಮಾಡಿ, ಇಷ್ಟೇ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ತಲೆಯಿಲ್ಲ. ಇನ್ಫಾರ್ಮ್ ಮಾಡ್ತೀನಿ, ಟೈಮ್ ಇರಲಿಲ್ಲ, ಈಗ ಕೂತ್ಕೊಂಡು ಯಾರ ಹತ್ರ ನಾವು ಮಾತಾಡ್ತಿದ್ದೆ ಅಂದರೆ ಫೋನ್ ನೋಡ್ದಾಗ ಕೂರೋಕ್ಕಾಗಲ್ಲ, ನನಗೆ ಅದು ಇಷ್ಟ ಇಲ್ಲ. ಬಂದಿರೋ ವ್ಯಕ್ತಿಗೆ ಬಂದು ಕಾಯ್ದಿರ್ತಾರೆ, ಅವ್ರಿಗೆ ಮಾತಾಡಿಸ್ಬೇಕು, ಕಳಿಸ್ಬೇಕು. ಮೋಸ್ಟ್ಲಿ ಆ ಟೈಮಲ್ಲಿ ಫೋನ್ ನಾನು ನೋಡಿರಲ್ಲ. ಅದಾದಮೇಲೆ ಟೈಮ್ ಟು ಟೈಮ್ ಅಟ್ಲೀಸ್ಟ್ ಒಂದು ಡಿಲೇ ಆದರೂ ಕೂಡ 1 day 2 day ನಾವು ನೆನೆಸ್ಕೊಂಡು ರಿಪ್ಲೈ ಮಾಡ್ತಾಯಿದ್ದೀವಿ. ಕೆಲವು ಸಲ ಒಂದು ಅರ್ಧ ಗಂಟೆ 3/4 ಗಂಟೆಗೆ ಮಧ್ಯಾಹ್ನ ಟೈಮಲ್ಲೆಲ್ಲ ಬೇಗ ರಿಪ್ಲೈ ಮಾಡಿರ್ತೀನಿ. ಅದು ಬಿಟ್ಟು ಓವರಾಲ್ ಬಂದು ಇದು ಈ ಐಡಿಯಾನೇ ಇರಲಿಲ್ಲ ನಮಗೆ. ಆಸ್ಟ್ರಾಲಜಿ ಆ್ಯಸ್ ಅದರ ಒಂಥರ ಏನೋ ದೊಡ್ಡದು ಆ ರೀತಿ ಅನ್ನೋದಕ್ಕಿಂತ ಜಾಸ್ತಿ ಇದು ಕೆಲಸ ಮಾಡುತ್ತೆ, ಅದಕ್ಕೆ ಬೆಲೆ ಕೊಡಿ, ಕೆಲವನ್ನ ಫಾಲೋ ಮಾಡಿ. ಫಾಲೋ ಮಾಡೋದ್ರಿಂದ ಲೈಫಲ್ಲಿ ಬದಲಾವಣೆ ಬರುತ್ತೆ. ಸೊ ಎಲ್ಲರೂ ಚೆನ್ನಾಗಿರೋಣ ಅಷ್ಟೇ ಇದ್ದಿದ್ದು ಆಯಿತಾ. ಅದು ಮತ್ತು ಇನ್ನೊಂದು ಇದೇನೆ, ಚಿಂತೆ ಇದ್ದವನಿಗೆ ಚಿಂತನೆ ಹಂಚ್ತಾನೆ, ಬುದ್ಧಿ ಇರೋನು ಬುದ್ಧಿ ಹಂಚ್ತಾನೆ. ಎಲ್ಲ ವ್ಯಕ್ತಿಗಳು ಬುದ್ಧಿವಂತರಾದರೆ ಈ ವಿಷಯನ ಜಾಸ್ತಿ ಜನ ಮಾತಾಡ್ತಾರೆ. ಈ 2 ವಿಷನ್ ಇತ್ತು. ನೋಡೋಣ, ಖುಷಿಲಿ ಫೇಲ್ ಆಗಲಿ, ಪ್ರಾಬ್ಲಮ್ ಇಲ್ಲ. ಬಟ್ ಫೇಲ್ ಆಗ್ತದ್ದು ನಡೆಯುತ್ತೆ. ನಮ್ಮ ಪ್ರಯತ್ನ ನಾವು ಮಾಡಬೇಕಂತಿದ್ದೀವಿ. ಸಾಫ್ಟ್ವೇರ್ಗೆ ನನಗೆ ಲಿಂಕ್ ಮಾಡಬೇಡಿ, ಅಮೌಂಟೇ ಕಲೆಕ್ಟ್ ಮಾಡ್ತೀರಾ ಅದನ್ನು ಕ್ವಶನ್ ಕೇಳಬೇಡಿ, ಎಲ್ಲನೂ ಕೂಡ ನಿರ್ಧಾರ ತೊಗೊಂಡಿದ್ದೀವಿ. ಕೆಲವು ಮಿಸ್ಟೇಕ್ಸ್ಗಳಾಗಿವೆ, ಜಾಸ್ತಿ ಕಮ್ಮಿ ನಿಮಗೆ ಬಿಟ್ಟಿದ್ದು, ಡೀಟೇಲಾಗಿ ಕೊಡ್ತೀವೋ ನಿಮಗೆ ಬಿಟ್ಟಿದ್ದು. ನಾವೇನು ಸ್ಟಾರ್ಟ್ ಮಾಡಿದ್ದೀವಿ ಅದರಲ್ಲಿ ನೀವು ಯೂಸ್ ಮಾಡಿಕೊಂಡು ನಿಮಗೆಲ್ಲ ವಿತ್ ಸಾಫ್ಟ್ವೇರ್ ಆ್ಯಂಡ್ ಲಿಂಕ್ಗಳು ಎಲ್ಲೆಲ್ಲಿ ಹೆಂಗೆ ಪರ್ಚೇಸ್ ಮಾಡಬೇಕು ಅಷ್ಟು ಹೇಳ್ಕೊಟ್ಟಿದ್ದೀನಿ. ಎಷ್ಟೊಂದು ದಿನ ನಂಬರ್ ತೊಗೊಂಡಿದ್ದಾರೆ, ಯೂಸ್ ಮಾಡಿ. ಕ್ವಶನ್ ಮಾಡ್ತೀರಾ, ನನ್ನ ಟೈಮ್ ಕೊಟ್ಟು, ಈಗ ನಿಮ್ಮ ಟೈಮಲ್ಲಿ ನೀವು ಕ್ವಶನ್ ಮಾಡ್ತೀರಾ, ನನ್ನ ಟೈಮಲ್ಲಿ ಕೇಳಿ. ಇಷ್ಟ ಆಯಿತು ಅಂದರೆ ಟೈಮಲ್ಲಿ ಕನೆಕ್ಟ್ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಿ, ಇಷ್ಟೇ. ಅದು ಪೇ ಮಾಡಿದ್ವಿ, ಫ್ರೀ ಮಾಡಿದ್ವಿ, ಅದು ಇದು ಫ್ರೀ ಇತ್ತು, ಪೇ ಆಯಿತು, ಎಲ್ಲ ಆಯಿತು. ಅದ್ರ ಪಡ್ಕ ಚೇಂಜಸ್ ಆಗ್ತಾನೇ ಇವೆ, ಮೌಲ್ಡ್ ಆಗ್ತಾನೇ ಇದೆ. ಸೊ ನಿರ್ಧಾರಗಳು ಬೇರೆಯವ್ರು ತೊಗೋತಾರೆ. ಅದಕ್ಕೆ ನಾನು ಫಿಕ್ಸ್ ಆಗಿದ್ದೀನಿ. ನನ್ನ ಬಾಯಿಂದ ನನಗೆ ಆವತ್ತು ಹೇಳಿದೆ, ಇವತ್ತು ಹೇಳಿದ್ದೆ, ಅಮೌಂಟಿಂದನೇ ಯಾವತ್ತೂ ಹಿಂದೆ ಬಿದ್ದು ಹೋಗಿಲ್ಲ. ನಮ್ಮ ಕಮಿಟ್ಮೆಂಟ್ಗಳೇನಾಗ್ತಿವೆ ಅದಕ್ಕೆ ಸಹಾಯ ರೂಪದಲ್ಲಿ ಬರ್ತಾ ಇರುತ್ತೆ ಅಂತಲೇ ನಾವು ಕನ್ಸಿಡರ್ ಮಾಡೋದು. ಅದನ್ನು ಅದೇ ರೀತಿ ಸಹಾಯಕ್ಕೆ ಹೋಗ್ತದೆ. ಫ್ಯೂಚರಲ್ಲೂ ಕೂಡ ಇದೇ ರೀತಿ ಹೋಗ್ತದೆ. ಒಬ್ಬ ಇಬ್ಬರೇ ತಿನ್ನೋದು ಚೆನ್ನಾಗಿ, ಒಂಥರ ಗುಂಪಲ್ಲಿ ಕೂತ್ಕೊಂಡು 4 ಜನ ಈಗ ಫ್ರೆಂಡ್ಸ್ಗಳಿಗೆ ಊಟ ಕೊಡಿಸ್ತೀವಲ್ಲ, ಆ ರೀತಿ ಖುಷಿಗಳ ಜನ ತುಂಬ ಜನ ನೋಡಿರ್ತೀರ. ಬರ್ಡೇಗಳಲ್ಲೆಲ್ಲ ಮಾಡ್ತೀವಲ್ವ, ಎಲ್ಲರನ್ನೂ ಕರೆದು ಊಟ ಹಾಕೋದು. ದಿನ ಅದನ್ನೇ ಮಾಡೋನಿಗೆ ಹೆಂಗೆ ಖುಷಿ ಇರುತ್ತೆ, ಆ ಖುಷಿ ನಮಗೆ ಬೇಕು. ಅದನ್ನು ನಾವು ಫೋಕಸ್ ಮಾಡ್ತಿದ್ದೀವಿ ಅಷ್ಟೇ. ಗೊತ್ತಿಲ್ಲದಿರೋ ವ್ಯಕ್ತಿಗಳಿಗೆ ಅದ್ರ ಮೇಲೆ ಫೋಕಸ್ ಮಾಡ್ತಾಯಿದ್ದೀವಿ. ಅದಕ್ಕೆ ತಕ್ಕಂಗೆ ಸಹಾಯ ಮಾಡ್ತಾ ಇದ್ದೀರಾ, ಸಹಾಯ ಅಂತಲೇ ತಗೋತಿದ್ದೀವಿ ಹೊರತು ಸರ್ವಿಸ್ ಅಥವಾ ಫೀಸ್ ಅಂತ ನಾವು ಕಲೆಕ್ಟ್ ಮಾಡ್ತಿಲ್ಲ. ದೇಣಿಗೆ ಅಂತಲೇ ತೊಗೋತಾ ಇದ್ದೀವಿ. ಅದೇ ರೀತಿ ಹೋಗ್ತಿದೆ.
ಅದನ್ನು ನಾನು ಡಿಫೆಂಡು ಮಾಡಲ್ಲ, ಅದನ್ನು ಮುಂದೆ ಯಾವತ್ತೂ ಹೇಳೋದು ಇಲ್ಲ. ಸಾಫ್ಟ್ವೇರ್ ವಗೇರಾ ನಮ್ಮದು ರೂಲ್ಸ್ ಏನಿದೆ, ಕ್ವಶನ್ಸ್ಗಳೇನಿವೆ, ಇದ್ರ ಹಿಂದೆ ಒಂದು ಪ್ರಾಪರಾಗಿ ಒಂದು ರೀಸನ್ ಇದೆ. ಆ ರೀಸನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಷ್ಟೊತ್ತಿಗೆ ಯಾರು ಕೂತ್ಕೊಂಡು ನೋಡಿದ್ರಿ ಅರ್ಧ ಗಂಟೆ ಅಂತಂದರೆ ಇಷ್ಟೇ ನಮ್ದು ಇರೋದು ತಲೆಯಲ್ಲಿ. ಇಲ್ಲಾಂದರೆ ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡಿದೆ ದಯವಿಟ್ಟು ಬೈಕೋಬೇಡಿ. ನನ್ನ ಚಾನಲಲ್ಲಿ ಇದಿರಬೇಕಿತ್ತು, ಅದಕ್ಕೋಸ್ಕರ ಅಪ್ಲೋಡ್ ಮಾಡ್ತಾಯಿದ್ದೀನಿ. ರೀಸನ್ ಇದೆ. ತುಂಬ ಜನಕ್ಕೆ ಪ್ರಾಮಿಸ್ ಬ್ರೇಕ್ ಮಾಡಿದ್ವಿ. ಅಟ್ಲೀಸ್ಟ್ ಅದನ್ನಾರು ಅವಾಯ್ಡ್ ಮಾಡಬೇಕು ಅಂತ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಟೈಮಲ್ಲಿ ಕೆಲವರಿಗೆ ಸಿಕ್ಕಾಪಟ್ಟೆ ಜನಕ್ಕೆ ಟೈಮ್ ಕೊಟ್ಟು ಅದನ್ನು ಫುಲ್ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ನನ್ನ ಪರ್ಸನಲ್ ಕಮಿಟ್ಮೆಂಟಿಗೆ. 4 ತಿಂಗಳು, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಈ 4 ತಿಂಗಳಲ್ಲಿ ತುಂಬ ಜನ ಡಿಸ್ಕನೆಕ್ಟ್ ಆಗಿಬಿಟ್ರು. ಸೊ ಅವರಿಗೆ ರಿಕವರ್ ಆಗಬೇಕು ಅಂದರೆ ಅಕ್ಟೋಬರ್ ಅಥವಾ ನವೆಂಬರ್ ಆದಮೇಲೆ ಕನೆಕ್ಟ್ ಆಗೋಕ್ಕೆ ಅಲ್ಲಿವರೆಗೂ ಬೇಕು ನನಗೆ ಟೈಮ್ ಈಗ. ಸೊ ಅಲ್ಲಿವರೆಗೂ ಇದನ್ನೆಲ್ಲ ರೆಡಿ ಮಾಡ್ಬೇಕಂತ ಮಾಡ್ತಾಯಿದ್ದೀನಿ ಅಷ್ಟೇ. ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಿದ್ದೀನಿ. ಕ್ಲಾರಿಟಿ ಕೊಡಬೇಕಿತ್ತು. ಕ್ಲಾರಿಟಿಗಿಂತ ಜಾಸ್ತಿ ನಾನೇನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ದೀನಿ. ಒಳ್ಳೆಯದು ಕೆಟ್ಟದ್ದು ಸರಿ ತಪ್ಪು ನೀವು ಡಿಸೈಡ್ ಮಾಡಿ. ಎಲ್ಲ ಬುದ್ಧಿವಂತರು, ಎಲ್ರಿಗೂ ತಿಳುವಳಿಕೆ ಇರೋವಂಥವ್ರು. ಸರಿನಾ ತಪ್ಪ ಹೇಳಿದ್ದು, ಒಳ್ಳೆಯದ ಕೆಟ್ಟದ್ದು, ಅದು ನೀವು ಡಿಸೈಡ್ ಮಾಡಿ, ನೀವು ಜಡ್ಜ್ ಮಾಡಿ. ಏನಾದ್ರು ಕ್ವಶನ್ಸ್ ಇತ್ತು ಅಂದರೆ ಅಂಥವ್ರಿಗೆ ಮಾತ್ರ ಈ ವಿಡಿಯೋ ಕಳಿಸ್ತೀನಿ ನಾನು. ಏನಕ್ಕೆ ರಿಪೋರ್ಟ್ ಕೊಡ್ತಿಲ್ಲ ಅಂತ ಅಂದ್ಬಿಟ್ಟು, ಇದು ಸಾಫ್ಟ್ವೇರ್ ಯಾಕೆ ಕೊಡ್ತಿಲ್ಲ ಅಂತ, ಅದಕ್ಕೋಸ್ಕರ ಅಪ್ಲೋಡ್ ಮಾಡ್ಕೋತಾ ಇದ್ದೀನಿ ಚಾನಲಲ್ಲಿ. ಯಾರಿಗಾರು ರಫಾಗಿ ಹೇಳಿದಾರೆ ನಾನು ಹೇಳಿದ್ರೆ ಬೇಜಾರಾಗಬೇಡಿ. ಏನು ಕೊಟ್ಟಿದ್ದೀವಿ ಅದನ್ನು ಯೂಸ್ ಮಾಡ್ಕೊಳ್ಳಿ. ಯೂಸ್ ಆಗೋಂಥ ಸ್ವಲ್ಪ ಇನ್ಫಾರ್ಮೇಷನ್ಸ್ಗಳು ಮಾತಾಡಿದ್ದೀವಿ, ದಯವಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ನಮ್ಮ ತಲೆಯಲ್ಲಿ ಇದ್ದಿದ್ದು ಅಷ್ಟೇ, ಉಪಯೋಗ ಆಗಲಿ ಅಂತ. ಅದು ದುರುಪಯೋಗ ಆಗೋದು ಬೇಡ. ಅದನ್ನು ನಾವು ಸ್ಟಾಪ್ ಮಾಡಿದ್ದೀವಿ. ಉಪಯೋಗ ಆಗೋದನ್ನು ನೀವು ಉಪಯೋಗಿಸ್ಕೊಳ್ಳಿ.